ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಆದೇಶವನ್ನು ಪ್ರಕಟಿಸಿದ್ದು, ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನವೆಂಬರ್ 9 ಕೊನೆಯ ದಿನವಾಗಿದ್ದು, ಡಿಸೆಂಬರ್ 7ರಂದು ಪರೀಕ್ಷೆ ನಡೆಸಲು ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಆ ನಿಟ್ಟಿನಲ್ಲಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥ ವಿಷಯದ ಕುರಿತಾಗಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರದಲ್ಲಿ ಬರ್ತಕ್ಕಂಥ ಹಲವಾರು ಪರಿಕಲ್ಪನೆಗಳ ಬಗ್ಗೆ ತರಗತಿಗಳನ್ನು ನಡೆಸಬೇಕು ಅಂತಕ್ಕಂಥ ಅಭಿಲಾಷೆಯೊಂದಿಗೆ ಇವತ್ತಿನ ತರಗತಿಯಲ್ಲಿ ಮೊದಲನೇದಾಗಿ ಆರಂಭ ಮಾಡ್ತಾ ಇದ್ದೇವೆ. ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥ ವಿಷಯ TET ಪರೀಕ್ಷೆಯಲ್ಲಿ 30 ಅಂಕಗಳಿಗೆ ಬರ್ತಕ್ಕಂಥ ವಿಷಯವಾಗಿದ್ದು, ಕಲಾ ವಿಭಾಗದ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಾಗಿರ್ಬೋದು, ಒಟ್ಟಾರೆಯಾಗಿ 30 ಅಂಕಗಳಿಗೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯದ ಕುರಿತಾಗಿ ನಾವು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಹಲವಾರು ಅಭ್ಯರ್ಥಿಗಳ ಅಭಿಲಾಷೆಯಂತೆ ಶೈಕ್ಷಣಿಕ ಮನೋವಿಜ್ಞಾನ ತರಗತಿಗಳನ್ನು ನಡೆಸಬೇಕು ಅಂತಕ್ಕಂಥ ವಿಚಾರದೊಂದಿಗೆ ಇವತ್ತು ತರಗತಿಗಳನ್ನು ಆರಂಭಿಸ್ತಾ ಇದ್ದೇವೆ. ನಾನು ತಮಗೆಲ್ಲ ಪರಿಚಯ ಇರುವ ಹಾಗೆ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಅಂತೇಳಿ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಾಗಿ ಈಗಾಗಲೇ 2 ಪುಸ್ತಕಗಳನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವ ವಿಚಾರ. ಇವತ್ತಿನ ತರಗತಿಯಲ್ಲಿ 2023ರಲ್ಲಿ ಸರ್ಕಾರ ಆಯೋಜಿಸತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯ ಯೋಜನೆ ಕುರಿತಾಗಿ. ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಯೋಜನೆ ಆಗ್ತದೆ, ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಯೋಜನೆಯನ್ನು ಒಂದು ಸಲ ಗಮನಿಸಿದಾಗ 3 ವಿಭಾಗಗಳು ಕಂಡುಬರ್ತವೆ. ಮೊದಲನೇದಾಗಿ ಬಾಲ ವಿಕಾಸ ಅಂತಕ್ಕಂಥದ್ದು. ಈ ಬಾಲ ವಿಕಾಸ ಮತ್ತು ಕಲಿಕೆ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು ನಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಆ 15 ಪ್ರಶ್ನೆಗಳು 15 ಅಂಕಗಳನ್ನು ಒಳಗೊಂಡಿರ್ತವೆ. ಅದೇ ರೀತಿಯಾಗಿ ಎರಡನೇದಾಗಿ ಅಂತರ್ಗತ ಶಿಕ್ಷಣ ಮತ್ತು ತಿಳುವಳಿಕೆ ಅಂತಕ್ಕಂಥ ವಿಭಾಗದಲ್ಲಿ ಬರ್ತವೆ. ಅಂತರ್ಗತ ಶಿಕ್ಷಣ ಮತ್ತು ತಿಳುವಳಿಕೆ ಅಂತಕ್ಕಂಥ ವಿಭಾಗಕ್ಕೆ ಸಂಬಂಧಪಟ್ಟಂತೆ 5 ಅಂಕಗಳ ಪ್ರಶ್ನೆಗಳು ಬರ್ತವೆ. ಜೊತೆಗೆ ಮೂರನೇದಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಕಲಿಕೆ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥದ್ದು. ಆ ಕಲಿಕೆ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥ ಪರಿಕಲ್ಪನೆ ಸಂಬಂಧಪಟ್ಟಂತೆ ಸುಮಾರು 10 ಅಂಕಗಳ ಪ್ರಶ್ನೆಗಳು ಬರ್ತವೆ. ಹೀಗೆ ಬಾಲ ವಿಕಾಸ ಮತ್ತು ಕಲಿಕೆಗೆ ಸಂಬಂಧಪಟ್ಟಂತೆ 15 ಅಂಕಗಳು, ಅಂತರ್ಗತ ಶಿಕ್ಷಣ ಮತ್ತು ತಿಳುವಳಿಕೆ ಸಂಬಂಧಪಟ್ಟಂತೆ 5 ಅಂಕಗಳು, ಕಲಿಕೆ ಮತ್ತು ಬೋಧನಾಶಾಸ್ತ್ರ ಸಂಬಂಧಪಟ್ಟಂತೆ 10 ಅಂಕಗಳು, ಒಟ್ಟಾರೆಯಾಗಿ 30 ಅಂಕಗಳಿಗೆ ನಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿಬೋದು ಅಥವಾ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತ ಕರಿಬೋದು. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಯೋಜನೆ ಮಾಡಲಾಗುತ್ತದೆ. ಈ ಒಂದು ಯೋಜನೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡಿದರೆ ನಿಜವಾಗಲೂ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಹಾಯಕವಾಗ್ತದೆ. ಹೀಗೆ 2023ರಲ್ಲಿ ನಡೆಸಿರ್ತಕ್ಕಂಥ TET ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳನ್ನು ಇವತ್ತು ತಮ್ಮೊಂದಿಗೆ ನಾನು ಏನು ಮಾಡ್ತೇನೆ ಅಂತ ಕೇಳಿದಾಗ ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಬಂದಿರತಕ್ಕಂಥ ಮೊದಲೇ ಪ್ರಶ್ನೆ, ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ. ಆಪ್ಷನ್ಸ್ 1 ಶಿರಪಾದಾಭಿಮುಖ, 2ನೇ ಆಪ್ಷನ್ ಕೇಂದ್ರ ಪರದೆ ಅಭಿಮುಖ, 3ನೇ ಆಪ್ಷನ್ ಶ್ರೇಣೀಕೃತ, 4ನೇ ಆಪ್ಷನ್ ದೈಹಿಕ ಅಂತಕ್ಕಂಥದ್ದು. ಈ 4 ಆಪ್ಷನ್ಸ್ಗಳಲ್ಲಿ ನಾವು ಯಾವುದನ್ನು ಚೂಸ್ ಮಾಡಬೇಕಾಗಿದೆ, ಆಯ್ಕೆ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ತೆಗೆದುಕೊಂಡಾಗ ನಾವು ಬಹಳಷ್ಟು ಯಾವುದು ಹತ್ತಿರವಾಗಿದೆಯೋ ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಬೇಕು. ಒಂದು ಮಗುವು
ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸ್ತಕ್ಕಂಥ ತತ್ವ ಅಂತಂದಾಗ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತಾ ಇದ್ದೇವೆ. ಅಂದರೆ ಬೆಳವಣಿಗೆ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಕರಿತೇವೆ. ಆ ಬೆಳವಣಿಗೆ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳಲ್ಲಿ ಯಾವ್ಯಾವ ತತ್ವಗಳು ಬರ್ತವೆ ಅಂತಕ್ಕಂಥ ವಿಷಯ ನಮಗೆ ಗೊತ್ತಿದ್ದರೆ ನಾವು ಯಾವ ಆಪ್ಷನ್ಸ್ಗಳನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಲ್ಲಿ ಸಾಕಷ್ಟು ತತ್ವಗಳಿದ್ದಾವೆ. ಅದರಲ್ಲಿ ಒಂದು ತತ್ವ ಯಾವುದಂತ ಕೇಳಿದಾಗ ನಿರ್ದಿಷ್ಟ ವಿನ್ಯಾಸಕ್ಕನುಸಾರವಾಗಿ ಬೆಳವಣಿಗೆ ಅಂತಕ್ಕಂಥ ನಡೀತದೆ, ಅಥವಾ ಕ್ರಮಬದ್ಧವಾಗಿ ನಮ್ಮ ಬೆಳವಣಿಗೆ ಅಂತಕ್ಕಂಥದ್ದು ನಡೀತದೆ ಅಂತಕ್ಕಂಥ ಒಂದು ತತ್ವ ಬರ್ತದೆ. ಕ್ರಮಬದ್ಧ ಬೆಳವಣಿಗೆಯ ತತ್ವ ಅಂತ ಕರಿಬೋದು, ಅಥವಾ ನಿರ್ದಿಷ್ಟ ವಿನ್ಯಾಸಕ್ಕನುಗುಣವಾಗಿ ನಡೆಯುವ ತತ್ವ ಅಂತ ಕೂಡ ಕರಿಬೋದು. ಎರಡು ರೀತಿಯಲ್ಲಿ ಯಾವುದಾದ್ರು ಕರಿಬೋದು. ಈ ಕ್ರಮಬದ್ಧ ತತ್ವ ಆಗಿರ್ಬೋದು ಅಥವಾ ನಿರ್ದಿಷ್ಟ ವಿನ್ಯಾಸ ತತ್ವ ಆಗಿರ್ಬೋದು, ಇದರಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಬರ್ತವೆ. ಯಾವ ರೀತಿಯಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ವಿನ್ಯಾಸ ಇರ್ತದೆ ಅಥವಾ ಯಾವ ರೀತಿ ಕ್ರಮಬದ್ಧವಾಗಿ ಬೆಳವಣಿಗೆ ಅಂತಕ್ಕಂಥ ತತ್ವವನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಅದರಲ್ಲಿ ಕ್ರಮಬದ್ಧ ತತ್ವಗಳು ಬರ್ತಕ್ಕಂಥ ಮೊದಲೇ ಪ್ರಿನ್ಸಿಪಲ್ ಯಾವುದಂತ ಕೇಳಿದಾಗ ಸಫೇಲೋ ಕಾರ್ಡಿಯಲ್ ಅಂತ ಕರೀತಾರೆ, ಶಿರಪಾದಾಭಿಮುಖ ಅಂತೇಳಿ. ನಾವು ಕನ್ನಡ ಪದಗಳ ಜೊತೆಯಲ್ಲಿ ಆಂಗ್ಲ ಭಾಷೆಯ ಪದಗಳನ್ನು ಗಮನಿಸಬೇಕಾಗಿರ್ತಕ್ಕಂಥ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ ಕನ್ನಡದಲ್ಲಿ ಬೇರೆ ಬೇರೆ ಪದಗಳನ್ನು ಬಳಕೆ ಮಾಡ್ತಾರೆ, ಆದರೆ ಆಂಗ್ಲ ಭಾಷೆ ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರ್ ನೋಡಿದಾಗ ಅಲ್ಲಿ ಯಾವಾಗಲೂ ಒಂದೇ ಪದ ಇರ್ತದೆ. ಅದಕ್ಕೋಸ್ಕರವಾಗಿ ಶಿರಪಾದಾಭಿಮುಖ ಅಂತ ಕರಿಬೋದು ಅಥವಾ ಸಫೇಲ್ ಕಾರ್ಡಿಯಲ್ ಅಂತೇಳಿ ಕರಿಬೋದು. ಶಿರಪಾದಾಭಿಮುಖ ತತ್ವ ಅಂತಕ್ಕಂಥದ್ದು ಕ್ರಮಬದ್ಧ ಬೆಳವಣಿಗೆಯ ತತ್ವದಲ್ಲಿ ಬರ್ತಕ್ಕಂಥ ಮೊದಲೇ ಅಂಶ. ಅಂದರೆ ಹುಟ್ಟಿರ್ತಕ್ಕಂಥ ಮಗು ಆರಂಭದಲ್ಲಿ ಬೆಳವಣಿಗೆ ಹೆಂಗಿರ್ತದೆ ಅಂತ ಕೇಳಿದಾಗ ಅವನ ಶಿರದ ಭಾಗದಿಂದ ಅಂದರೆ ತಲೆಯ ಭಾಗದಿಂದ ಆರಂಭವಾಗಿ ಪಾದಗಳ ಕಡೆಗೆ ಸಾಗುತ್ತದೆ. ಇದನ್ನೇ ಅಂತ ಕರೀತಾರೆ ಅಂತ ಕೇಳಿದಾಗ ಶಿರಪಾದಾಭಿಮುಖ ತತ್ವ ಅಂತ ಕರೀತಾರೆ. ಅದೇ ರೀತಿಯಾಗಿ ಅದರಲ್ಲಿ ಬರ್ತಕ್ಕಂಥ ಇನ್ನೊಂದು ಅಂಶ ಅಂತ ಕೇಳಿದಾಗ ಕೇಂದ್ರ ಪರದಿ ಅಭಿಮುಖ ತತ್ವ. ಕೇಂದ್ರ ಪರದಿ ಅಭಿಮುಖ ಅಂತಂದಾಗ ಮಗುವಿನ ದೇಹದ ಕೇಂದ್ರ ಭಾಗದಿಂದ ಆರಂಭಿಸಿ ಮಗುವಿನ ಇನ್ನಿತರ ಭಾಗಗಳ ಕಡೆಗೆ ಬೆಳವಣಿಗೆ ಅಂತಕ್ಕಂಥ ಏನಾಗುತ್ತೆ ನಡೀತದೆ. ಅಂದರೆ ನಾವು ಹುಟ್ಟಿರ್ತಕ್ಕಂಥ ಮಗುವನ್ನು ಒಂದು ಸಲ ಗಮನಿಸಿದರೆ, ನಾವು ಯಾವುದೇ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶಿಶು ಮನೋವಿಜ್ಞಾನದ ಬಗ್ಗೆ ನಾವೇನಾದರೂ ಹೆಚ್ಚಿನ ಅಂಕಗಳನ್ನು ಪಡಿಬೇಕು ಅಂತಂದರೆ ಪುಸ್ತಕಗಳನ್ನು ಓದೋದಾಗಿರ್ಬೋದು ಅಥವಾ ತರಗತಿಗಳನ್ನು ಕೇಳೋದಾಗಿರ್ಬೋದು. ಅದನ್ನು ಕೇವಲ ಥಿಯರಿಟಿಕಲ್ ಆಗಿ ನಾವು ನೋಡಿದರೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಇಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಅನ್ವಯಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಕೇಂದ್ರ ಪರದಿ ಅಭಿಮುಖ ತತ್ವ ಅಂತಕ್ಕಂಥದ್ದು ಮಗುವಿನ ದೇಹದ ಕೇಂದ್ರ ಭಾಗದಿಂದ ಆರಂಭವಾಗಿ ಇನ್ನಿತರ ಭಾಗಗಳ ಕಡೆ ಏನಾಗುತ್ತೆ ಸಾಗುತ್ತದೆ ಅಂತ ಕರೀತಾರೆ. ಇದಕ್ಕೆ ಕೇಂದ್ರ ಪರದಿ ಅಭಿಮುಖ ತತ್ವ ಅಂತ ಕರೀತಾರೆ. ನಾವು ಎಕ್ಸಾಂಪಲ್ ಹೊಡೆದಾಗಿದ್ದರೆ ಹುಟ್ಟಿರ್ತಕ್ಕಂಥ ಮಗುವಿನ ಆಕಾರವನ್ನು ಗಮನಿಸಬೇಕು. ಹುಟ್ಟಿರ್ತಕ್ಕಂಥ ಮಗುವಿನ ಆಕಾರ ಹೆಂಗಿರುತ್ತಪ್ಪ ಅಂತ ಕೇಳಿದಾಗ ಹೊಟ್ಟೆಯ ಭಾಗದಲ್ಲಿ ಎಲ್ಲ ಸಾಮರ್ಥ್ಯ ಅಂತಕ್ಕಂಥ ಅಡಕವಾಗಿರ್ತದೆ. ಅದಕ್ಕೋಸ್ಕರವಾಗಿ ಮಗುವಿಗೆ ಅಂತ ಕರೀತಾರಪ್ಪ ಅಂತ ಕೇಳಿದ್ರೆ ಹೊಟ್ಟೆ ಡುಮ್ಮಣ್ಣ ಕೈಕಾಲು ಸಣ್ಣ ಅಂತ ಕರೀತಾರೆ. ಯಾಕೆ ಅಂದರೆ ಮಗುವಿನ ಎಲ್ಲ ಸಾಮರ್ಥ್ಯ ಮಗುವಿನ ದೇಹದ ಕೇಂದ್ರ ಭಾಗವಾಗಿರ್ತಕ್ಕಂಥ ಒಕ್ಕಳು ಭಾಗದಲ್ಲಿ ಏನಾಗಿರ್ತದೆ, ಅಡಕವಾಗಿರ್ತದೆ. ಅಲ್ಲಿಂದ ಬೆಳವಣಿಗೆ ಅಂತಕ್ಕಂಥ ಎಕಡೆ ಸಾಗುತ್ತಪ್ಪ ಅಂತ ಕೇಳಿದಾಗ ನಮ್ಮ ತೋಳುಗಳಾಗಿರ್ಬೋದು, ನಮ್ಮ ಬೆರಳುಗಳಾಗಿರ್ಬೋದು, ನಮ್ಮ ಕಾಲುಗಳಾಗಿರ್ಬೋದು, ಕಾಲ ಬೆರಳುಗಳಾಗಿರ್ಬೋದು, ಈ ಎಲ್ಲ ಭಾಗದ ಕಡೆ ಏನಾಗುತ್ತೆ ಅಂತ ಕೇಳಿದಾಗ ನಮ್ಮ ಬೆಳವಣಿಗೆ ಸಾಗುತ್ತದೆ. ಯಾವ ರೀತಿಯಾಗಿ ಮಗುವಿನ ಕೈಕಾಲುಗಳು ಬೆಳವಣಿಗೆ ಆಗ್ತಾ ಸಾಗ್ತವೋ ಅದೇ ರೀತಿಯಾಗಿ ಹೊಟ್ಟೆಯ ಭಾಗ ಕೂಡ ಸಮತೋಲನವಾಗಿರ್ತಕ್ಕಂಥ ಸ್ಥಿತಿಯನ್ನು ಪಡೆದುಕೊಳ್ತದೆ. ಅದಕ್ಕೋಸ್ಕರವಾಗಿ ಇದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಕೇಂದ್ರ ಪರದಿ ಅಭಿಮುಖ ತತ್ವ ಅಂತ ಕರೀತಾರೆ. ಇವೆರಡು ಮಗುವಿನ ಬೆಳವಣಿಗೆಯಲ್ಲಿ ಬರ್ತಕ್ಕಂಥ ಕ್ರಮಬದ್ಧ ಬೆಳವಣಿಗೆ ತತ್ವದಲ್ಲಿ ಬರ್ತಕ್ಕಂಥ ಅಂಶಗಳು. ಇನ್ನು ಕೆಳಗಿರ್ತಕ್ಕಂಥ ಶ್ರೇಣೀಕೃತ ಮತ್ತು ದೈಹಿಕ ಅಂತಕ್ಕಂಥವು ಆ ತತ್ವಗಳಲ್ಲಿ ಬರೋದಿಲ್ಲ. ಆದ್ದರಿಂದ ನಾವು ಈಸಿಯಾಗಿ ಆ ಎರಡು ಆಪ್ಷನ್ಸ್ಗಳನ್ನು ಹೊಡೆದಾಕಬೇಕಾಗುತ್ತದೆ. ಇನ್ನು ಉಳಿದಿರ್ತಕ್ಕಂಥ ಎರಡು ಅಂಶಗಳಲ್ಲಿ ಯಾವುದನ್ನು ನಾವು ಚೂಸ್ ಮಾಡಬೇಕಾಗಿದೆ, ಶಿರಪಾದಾಭಿಮುಖವನ್ನು ಚೂಸ್ ಮಾಡಬೇಕು ಅಥವಾ ಕೇಂದ್ರ ಪರದಿ ಅಭಿಮುಖವನ್ನು ಚೂಸ್ ಮಾಡಬೇಕು. ಈಗಾಗಲೇ ಹೇಳಿದಂತೆ ಶಿರಪಾದಾಭಿಮುಖ ಅಂತಕ್ಕಂಥದ್ದು ಮಗುವಿನ ಶಿರದ ಭಾಗದಿಂದ ಪಾದಗಳ ಕಡೆ ಸಾಗ್ತಕ್ಕಂಥ ಬೆಳವಣಿಗೆ ಆಗಿದ್ದರೆ, ಕೇಂದ್ರ ಪರದಿ ಅಭಿಮುಖ ಅಂತಕ್ಕಂಥದ್ದು ಮಗುವಿನ ದೇಹದ ಕೇಂದ್ರ ಭಾಗವಾಗಿರ್ತಕ್ಕಂಥ ಹೊಟ್ಟೆಯ ಭಾಗದಿಂದ ಹಿಡಿದು ಅವನ ತೋಳುಗಳು ಬೆರಳುಗಳು ಬೆಳವಣಿಗೆ ಆಗುವುದರಿಂದ ನಮಗೆ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಂತ ಕೇಳಿದಾಗ ಆಪ್ಷನ್ಸ್ 2 ಕೇಂದ್ರ ಪರದಿ ಅಭಿಮುಖ ತತ್ವ ಅಂತಕ್ಕಂಥ ನಾವಿಲ್ಲಿ ಚೂಸ್ ಮಾಡಬೇಕಾಗುತ್ತೆ.
ನಾವು ಈ ಚಿತ್ರವನ್ನು ಗಮನಿಸ್ಬೋದು. ಮೊದಲೇ ತತ್ವ ಪ್ರಿನ್ಸಿಪಲ್ ಆಫ್ ಸೆಫೆಲೋಕಾರ್ಡಲ್ ಅಂತ ಕರಿತೀವಿ, ಆರ್ ಸೆಫೆಲೋಕಾರ್ಡಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಚಿತ್ರದಲ್ಲಿ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ, ಮೊದಲೇ ತತ್ವದ ಪ್ರಕಾರ ಮಗುವಿನ ಬೆಳವಣಿಗೆ ಶಿರದ ಭಾಗದಿಂದ ಪಾದದ ಕಡೆ ಸಾಗಿದೆ. ಅದರ ಪಕ್ಕದಲ್ಲಿರ್ತಕ್ಕಂಥ ಮತ್ತೊಂದು ಚಿತ್ರವನ್ನು ನೋಡಿದಾಗ ಕೇಂದ್ರ ಪರದೆ ಅಭಿಮುಖ ತತ್ವ ಪ್ರಾಕ್ಸಿಮಾ ಡಿಸ್ಟಲ್ ಡೆವಲಪ್ಮೆಂಟ್ ಅಂತ ಕರಿತಾ ಇದ್ದಾರೆ. ಮಗುವಿನ ದೇಹದ ಕೇಂದ್ರ ಭಾಗವಾಗಿರ್ತಕ್ಕಂಥ ಹೊಟ್ಟೆಯ ಭಾಗದಿಂದ ತೋಳುಗಳಾಗಿರ್ಬೋದು, ಕೈಗಳ ಬೆರಳುಗಳಾಗಿರ್ಬೋದು, ಕಾಲುಗಳಾಗಿರ್ಬೋದು ಅಂತ ಬೆಳವಣಿಗೆ ಸಾಗ್ತವೆ. ಇದನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ಕೇಂದ್ರ ಪರದೆ ಅಭಿಮುಖ ತತ್ವ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕೇಂದ್ರ ಪರದೆ ಅಭಿಮುಖ ತತ್ವ ಅಂತಕ್ಕಂಥದ್ದು. ಇಲ್ಲಿದೆ ನೋಡಿ, ಇದು ಬೆಳವಣಿಗೆ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದ್ದು, ಆ ತತ್ವಗಳಲ್ಲಿ ಒಂದಾಗಿರುವ ನಿರ್ದಿಷ್ಟ ವಿನ್ಯಾಸದ ತತ್ವ ಅಥವಾ ಕ್ರಮಬದ್ಧ ಬದಲಾವಣೆಯ ತತ್ವ ಅಂತ ಕರೀತಾರೆ. ಈ ಒಂದು ತತ್ವದಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಈಗಾಗಲೇ ಹೇಳಿದಂತೆ ಶಿರಾಪಾದಾಭಿಮುಖ ಆರ್ ಸಫೆಲೋಕಾರ್ಡಲ್, ಕೇಂದ್ರ ಪರದೆ ಅಭಿಮುಖ ಆರ್ ಪ್ರಾಕ್ಸಿಮಾ ಡಿಸ್ಟಲ್. ಎರಡು ಅಂಶಗಳನ್ನು ಗಮನಿಸಬೇಕು. ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಇಂಗ್ಲೀಷ್ ವರ್ಷನ್ ಪದಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಸಫೆಲೋಕಾರ್ಡಲ್ ಅಂತಕ್ಕಂಥ ಫಸ್ಟ್ ಆಗಿದ್ದರೆ ಪ್ರಾಕ್ಸಿಮಾ ಡಿಸ್ಟಲ್ ಅಂತಕ್ಕಂಥದ್ದು ಎರಡನೇ ಅಂಶ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕು. ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣ ಪಡೆಯುವುದು ಕೇಂದ್ರ ಪರದಿ ಅಭಿಮುಖ ತತ್ವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿರುವುದರಿಂದ ಸರಿಯಾದ ಉತ್ತರ ಕೇಂದ್ರ ಪರದಿ ಅಭಿಮುಖ ತತ್ವ. ಇನ್ನು ಎರಡನೇ ಪ್ರಶ್ನೆ ನೋಡೋದಾಗಿದ್ದರೆ, ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ. ಮೊದಲೇ ಆಪ್ಷನ್ಸ್ ಇದೆ ಸೃಜನಶೀಲತೆ, ಎರಡನೇ ಆಪ್ಷನ್ಸ್ ಇದೆ ಸ್ಮೃತಿ ಅಂತಕ್ಕಂಥದ್ದು, ಮೂರನೇ ಆಪ್ಷನ್ಸ್ ಇದೆ ಸಾಮಾಜೀಕರಣ ಅಂತಕ್ಕಂಥದ್ದು, ನಾಲ್ಕನೇ ಆಪ್ಷನ್ಸ್ ಇದೆ ಮನೋಭಾವ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಮಗುವಿನಲ್ಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಕ್ಕಂಥ 4 ಅಂಶಗಳು ಇದ್ದಾವೆ. ಸೃಜನಶೀಲತೆ ಕಂಡು ಬರ್ತದೆ, ಸ್ಮೃತಿ ಕಂಡು ಬರ್ತದೆ, ಸಾಮಾಜೀಕರಣ ಕಂಡು ಬರ್ತದೆ, ಮನೋಭಾವ ಕಂಡು ಬರ್ತದೆ. ಆದರೆ ಎಲ್ಲ ಅಂಶಗಳಲ್ಲಿ ವಿಭಿನ್ನತೆ ಅಂತಕ್ಕಂಥದ್ದು ಮಗುವಿನಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು, ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿತಕ್ಕಂಥ ಪ್ರಕ್ರಿಯೆ ಅಂತಂದಾಗ ಎಲ್ಲ ಅಂಶಗಳು ಜೀವನ ಪರ್ಯಂತ ಮುಂದುವರಿಬೋದು. ಸ್ಮೃತಿ ಅಂತಕ್ಕಂಥ ಆ ವ್ಯಕ್ತಿಗೆ ಜೀವನ ಪರ್ಯಂತ ಇರ್ತದೆ, ಮನೋಭಾವ ಅಂತಕ್ಕಂಥ ಜೀವನ ಪರ್ಯಂತ ಇರ್ತದೆ, ಸೃಜನಶೀಲತೆ ಅಂತಕ್ಕಂಥ ಜೀವನ ಪರ್ಯಂತ ಇರ್ತದೆ. ಆದರೆ ಇವೆಲ್ಲವೂ ಇರಬೇಕಾಗಿದ್ರೆ ಆ ಮಗು ಏನಾಗಿರ್ಬೇಕಂತ ಕೇಳಿದಾಗ ಸಾಮಾಜೀಕರಣಗೊಂಡಿರಬೇಕಾಗತ್ತೆ. ಆ ಸಾಮಾಜೀಕರಣಗೊಂಡಿರ್ತಕ್ಕಂಥ ವ್ಯಕ್ತಿ ಇದ್ದಾಗ ಮಾತ್ರ ಈ ಎಲ್ಲ ಅಂಶಗಳು ಕಂಡುಬರಲು ಸಾಧ್ಯ ಆಗ್ತವೆ. ಅದಕ್ಕೋಸ್ಕರವಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಆಪ್ಷನ್ 3 ಸಾಮಾಜೀಕರಣ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಮಗುವನ್ನು ಸಮಾಜದಲ್ಲಿ ಬೆಳಲಿಕ್ಕೆ ಬಿಡಬೇಕು. ಸಮಾಜದಲ್ಲಿ ಬೆಳೆದಾಗ ಮಾತ್ರ ಸಾಮಾಜಿಕ ಅಂಶಗಳ ಕ್ರೋಢೀಕರಣ ಅಂತಕ್ಕಂಥ ಆ ಮಗುವಿನಲ್ಲಿ ಆದಾಗ ಸಾಮಾಜೀಕರಣ ಅಂತಕ್ಕಂಥದ್ದು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮಗುವಿನಲ್ಲಿ ಸಾಮಾಜೀಕರಣ ಆಗಿದೆಯೋ ಆ ಮಗುವಿನಲ್ಲಿ ಸೃಜನಶೀಲವಾಗಿರ್ತಕ್ಕಂಥ ಅಂಶಗಳು ಬೆಳವಣಿಗೆ ಆಗ್ತವೆ, ಸ್ಮೃತಿ ಕೂಡ ಬೆಳವಣಿಗೆ ಆಗುತ್ತದೆ, ಮನೋಭಾವ ಕೂಡ ಧನಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ ಕಂಡುಬರಲು ಸಾಧ್ಯ ಆಗುತ್ತವೆ. ಅದಕ್ಕೋಸ್ಕರವಾಗಿ ಎಲ್ಲ ಅಂಶಗಳು ಸಾಮಾಜೀಕರಣವನ್ನು ಅವಲಂಬಿಸಿರುವುದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಸಾಮಾಜೀಕರಣ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತದೆ. ಇದು ಮಗುವಿನ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಹಲವಾರು ಶಾಖೆಗಳು ಬರ್ತವೆ ಮನೋವಿಜ್ಞಾನದಲ್ಲಿ. ಆ ಶಾಖೆಗಳಲ್ಲಿ ಒಂದೇ ಅಂತ ಕೇಳಿದಾಗ ಸಾಮಾಜಿಕ ಮನೋವಿಜ್ಞಾನದ ಶಾಖೆ ಅಂತ ಕರಿತೀವಿ. ಸಾಮಾಜಿಕ ಮನೋವಿಜ್ಞಾನ ಅಂತಕ್ಕಂಥ ಏನು ಅಧ್ಯಯನ ಮಾಡ್ತಾ ಅಂತ ಕೇಳಿದಾಗ ಮಗುವಿನ ಜನನದಿಂದ ಮರಣದವರೆಗೆ ಅವನ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಾಮಾಜಿಕ ಅಂಶಗಳು ಸಹಾಯಕವಾಗ್ತವೆ ಅಂತಕ್ಕಂಥ ತಿಳಿಸ್ತದೆ. ಹೀಗೆ ಮನುಷ್ಯ ಸಮಾಜ ಜೀವಿ ಆಗಿರೋದ್ರಿಂದ ಅವನು ಸಮಾಜದಲ್ಲೇ ಬದುಕಬೇಕಾಗಿರೋದ್ರಿಂದ ಸಾಮಾಜಿಕ ಅಂಶಗಳ ವಿಕಾಸ ಅಂತಕ್ಕಂಥ ಅವನಲ್ಲಿ ಆದಾಗ ಸಾಮಾಜೀಕರಣ ಆಗುತ್ತದೆ. ಯಾವಾಗ ಸಾಮಾಜೀಕರಣ ಆಗುತ್ತಾನೋ ಆಗ ಮಗು ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಗಳಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ಸಾಮಾಜೀಕರಣ ಅಂತಕ್ಕಂಥದ್ದು ಇಲ್ಲಿ ನಾವು ಅಂಶವನ್ನು ಗಮನಿಸಬಹುದು. ಇನ್ನು ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಕಾಲಮ್ ಎ ಅನ್ನು ಕಾಲಮ್ ಬಿ ನೊಂದಿಗೆ ಹೊಂದಿಸಬೇಕಾಗಿರ್ತಕ್ಕಂಥದ್ದು. 2 ಕಾಲಮ್ಸ್ಗಳಿದ್ದಾವೆ. ಮೊದಲನೇ ಕಾಲಮ್ ಇರ್ತದೆ ಸಂವೇದನಾ ಗತಿ ಹಂತ ಅಂತಕ್ಕಂಥದ್ದು, ಎರಡನೇದಿದೆ ಕಾರ್ಯಪೂರ್ವ ಹಂತ, ಮೂರನೇದು ಮೂರ್ತ ಕಾರ್ಯಗಳ ಹಂತ, ನಾಲ್ಕನೇದಾಗಿ ಔಪಚಾರಿಕ ಕಾರ್ಯಗಳ ಹಂತ. ಅದರ ಮುಂದುಗಡೆ ಬಿ ಕಾಲಮ್ನಲ್ಲಿ ಕೆಲವೊಂದಿಷ್ಟು ಅಂಶಗಳಿದ್ದಾವೆ. ಸರಿಯಾದ ಸೂಕ್ತವಾಗಿರ್ತಕ್ಕಂಥ ಅಂಶವನ್ನು ಹೊಂದಿಸಿ ಬರೀಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ನಾವು ಇಲ್ಲಿ ಒಂದನ್ನು ಗಮನಿಸಬೇಕು. ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಜೀನ್ ಪಿಯಾಜೆ ಅಂತಕ್ಕಂಥ ಮನೋವಿಜ್ಞಾನಿ ಮಂಡಿಸಿರ್ತಕ್ಕಂಥ
ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಂತಗಳಾಗಿವೆ. ಆ ಜೀನ್ ಪಿಯಾಜೆ ಅವರ ಸಂಜ್ಞಾನಾತ್ಮಕ ವಿಕಾಸ ಹಂತದ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡಿದರೆ ಈ 4 ಹಂತಗಳ ಬಗ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ. ಆಗ ಈ 4 ಅಂಶಗಳಿಗೆ ಸರಿಯಾದ ಸೂಕ್ತವಾಗಿರ್ತಕ್ಕಂಥ ಅಂಶವನ್ನು ಹೊಂದಿಸಿ ಬರಲಿಕ್ಕೆ ಏನಾಗುತ್ತೆ, ಇಲ್ಲಿ ಸಾಧ್ಯ ಆಗುತ್ತೆ. ಜೀನ್ ಪಿಯಾಜೆ ಅವರು ಸಂಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿದ್ರೆ ಸ್ವಲ್ಪ ನಾವು ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಏನಂತ ಕೇಳಿದಾಗ ಜೀನ್ ಪಿಯಾಜೆ ಅವರಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಅಂತಂದರೆ, ಒಂದು ಮಗು ಪುಟ್ಟ ಮಗುವಾಗಿದ್ದಾಗ ನಾವು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದೇ ಮಗು ಬೆಳೆದು ದೊಡ್ಡವನಾದಾಗ ಆ ಪ್ರಶ್ನೆಗೆ ಏನು ಮಾಡ್ತಾನೆ ಅಂತ ಕೇಳಿದಾಗ ಆನ್ಸರನ್ನು ಮಾಡ್ತಾನೆ. ಇದು ಹೇಗೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಯಾರಿಗೆ ಕಾಡ್ತದೆ ಅಂತ ಕೇಳಿದಾಗ ಜೀನ್ ಪಿಯಾಜೆ ಅವರಿಗೆ ಕಾಡ್ತದೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲಿಕ್ಕೆ ಜೀನ್ ಪಿಯಾಜೆ ಅವರು ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋವಿಶ್ಲೇಷಣಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ. ಆ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋವಿಶ್ಲೇಷಣಾ ಕೇಂದ್ರದಲ್ಲಿ ಕೆಲಸ ಮಾಡ್ಕೊತ ಅವರ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಅತೃಪ್ತಿಯಿಂದ ಅಲ್ಲಿಂದ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಬುದ್ಧಿಶಕ್ತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆಲ್ಫ್ರೆಡ್ ಬಿನೆ ಅಂತಕ್ಕಂಥ ಮನೋವಿಜ್ಞಾನಿಯ ಬುದ್ಧಿಶಕ್ತಿ ಪರೀಕ್ಷೆಗಳ ಪ್ರಯೋಗಾಲಯದಲ್ಲೂ ಕೂಡ ಕೆಲಸಕ್ಕೆ ಸೇರಿಕೊಳ್ತಾರೆ. ಆ ಆಲ್ಫ್ರೆಡ್ ಬಿನೆಯವರ ಬುದ್ಧಿಶಕ್ತಿ ಪರೀಕ್ಷೆಗಳ ಕೇಂದ್ರದಲ್ಲಿ ಕೂಡ ಅವರಿಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಆನ್ಸರ್ ಸಿಗದೇ ಇರೋದರಿಂದ ಅಲ್ಲಿಂದ ಕೂಡ ಹೊರಗಡೆ ಬಂದು ಜೀನ್ ಪಿಯಾಜೆ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಸ್ವತಃ ತನ್ನ 2 ಮಕ್ಕಳ ಮೇಲೆ ಏನು ಮಾಡ್ತಾರೆ, ಪ್ರಯೋಗವನ್ನು ಕೈಗೊಳ್ತಾರೆ. ಸ್ವತಃ ತನ್ನ 2 ಮಕ್ಕಳ ಮೇಲೆ ಪ್ರಯೋಗವನ್ನು ಕೈಗೊಂಡು ಈ ಸಂಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಸಿದ್ಧಾಂತವನ್ನು ಮಂಡಿಸ್ತಾರೆ. ಈ ಸಂಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಸಿದ್ಧಾಂತಕ್ಕೆ 2 ಪ್ರಮುಖ ಪರಿಕಲ್ಪನೆಗಳನ್ನು ಕೊಡ್ತಾರೆ. ಆ 2 ಪ್ರಮುಖ ಪರಿಕಲ್ಪನೆಗಳಿಂದ ಅವರ ಸಿದ್ಧಾಂತ ನಿಂತಿದೆ. ಆ ಸಿದ್ಧಾಂತ ಪ್ರಕಾರ 4 ಹಂತಗಳು ಕಂಡು ಬರ್ತವೆ. 2 ಪ್ರಮುಖ ಪರಿಕಲ್ಪನೆ ಯಾವುದು ಅಂತ ಕೇಳಿದಾಗ ಮೊದಲನೇದಾಗಿ ಸ್ಕೀಮಾ ಅಂತ ಕರೀತಾರೆ. ಸ್ಕೀಮಾ ಅಂತಂದರೆ ಒಂದು ಮಗು ಆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತದೆ, ಇದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಸ್ಕೀಮಾ ಅಂತ ಕರೀತಾರೆ. ಒಂದು ಪುಟ್ಟದಾಗಿರ್ತಕ್ಕಂಥ ಮಗು, ಒಂದು 3 ತಿಂಗಳಿದೆ, 4 ತಿಂಗಳಿದೆ. ಆ ಮಗು ಏನು ಮಾಡಿದೆ, ಹಸಿವಿನಿಂದ ಅಳ್ತಾ ಇದೆ. ಹಸಿವಿನಿಂದ ಅಳತಕ್ಕಂಥ ಮಗು ತಾಯಿ ಬರ್ತಕ್ಕಂಥ ಕಾಲಿನ ಶಬ್ದವನ್ನು ನೋಡಿ ಅಳೋದನ್ನು ನಿಲ್ಲಿಸ್ತಾನೆ. ಯಾಕೆ ಅಂತ ಕೇಳಿದ್ರೆ ಆ ಮಗುವಿಗೆ ಏನಾಗುತ್ತದೆ, ಕಲ್ಪನೆ ಮೂಡ್ತದೆ, ನನಗೆ ಹಸಿವಾಗಿದೆ, ತಾಯಿ ಬರ್ತಾ ಇದ್ದಾಳೆ, ಯಾವುದಕ್ಕೋಸ್ಕರ ಅಂತ ಕೇಳಿದಾಗ ನನ್ನ ಹಸಿವನ್ನು ನೀಗಿಸ್ಲಿಕ್ಕೆ ಬರ್ತಾ ಇದ್ದಾಳೆ ಅಂತಕ್ಕಂಥ ಆ ಕಲ್ಪನೆ ಬೆಳೆದಾಗ ಮಗು ಅಳೋದನ್ನು ನಿಲ್ಲಿಸ್ತದೆ. ಅಂದರೆ ಪರಿಸರ ಯಾವ ರೀತಿಯಾಗಿದೆಯೋ ಆ ಪರಿಸರಕ್ಕೆ ತಕ್ಕಂತೆ ಎಂಥ ಪ್ರತಿಕ್ರಿಯೆ ಮಗು ಕೊಡ್ತಾನೋ ಆ ಪರಿಸರಕ್ಕೆ ತಕ್ಕಂತೆ ಕೊಡ್ತಕ್ಕಂಥ ಪ್ರತಿಕ್ರಿಯೆಗೆ ಏನಂತ ಕೇಳ್ತಾರೆ ಅಂತ ಕೇಳಿದಾಗ ಸ್ಕೀಮಾ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಜೀನ್ ಪಿಯಾಜೆ ಅವರು ಕೊಡ್ತಾರೆ. ಅದ್ರ ಜೊತೆಗೆ ಸ್ಕೀಮಾ ಜೊತೆಗೆ ಮತ್ತೊಂದು ಪರಿಕಲ್ಪನೆ ಕೊಡ್ತಾರೆ. ಅದು ಯಾವಂತ ಕೇಳಿದಾಗ ಹೊಂದಾಣಿಕೆ ಅಂತಕ್ಕಂಥ, ಅಡಾಪ್ಟೇಷನ್ ಅಂತ ಕರಿತೀವಲ್ಲ, ಆ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದು, ಆ ಹೊಂದಾಣಿಕೆ. ಮೊದಲೇ ಪರಿಕಲ್ಪನೆ ಸ್ಕೀಮಾ ಅಂತಕ್ಕಂಥದ್ದು, ಎರಡನೇ ಪರಿಕಲ್ಪನೆ ಹೊಂದಾಣಿಕೆ ಅಂತಕ್ಕಂಥದ್ದು. ಸ್ಕೀಮಾ ಪರಿಸರದಿಂದ ಪ್ರಚೋದನೆ ಯಾವ ರೀತಿಯಾಗಿದೆಯೋ ಆ ಪ್ರಚೋದನೆಯಿಂದ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಆ ಎಕ್ಸ್ಪೀರಿಯನ್ಸನ್ನು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಎರಡನೇ ಅಂಶ ಇರ್ತದೆ, ಅದು ಹೊಂದಾಣಿಕೆ ಅಂತಕ್ಕಂಥದ್ದು. ಹೊಂದಾಣಿಕೆಯಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಬರ್ತವೆ. ಮೊದಲನೇದಾಗಿ ಸ್ವಾಂಗೀಕರಣ ಅಂತ ಕರೀತಾರೆ, ಅಸಿಮಿಲೇಷನ್ ಅಂತ ಕರೀತಾರೆ. ಇಂಗ್ಲೀಷ್ ಭಾಷೆಯಲ್ಲಿ ಅಸಿಮಿಲೇಷನ್ ಅಂತ ಕರೀತಾರೆ. ಅಂದರೆ ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರೀತಾರೆ. ಏನು ಮನೋಗತ ಮಾಡಿಕೊಳ್ಳುವಿಕೆ ಅಂತಂದರೆ, ಸ್ಕೀಮದಿಂದ ಪರಿಸರ ಯಾವ ರೀತಿಯಾಗಿತ್ತು, ಅದಕ್ಕೆ ಯಾವ ರೀತಿಯಾಗಿ ಪ್ರಚೋದನೆ ಕೊಟ್ಟಿವಿ, ಆ ಪ್ರಚೋದನೆಯಿಂದ ರೆಸ್ಪಾನ್ಸ್ ಹೆಂಗೆ ಬಂತು, ಆ ರೆಸ್ಪಾನ್ಸನ್ನು ಯಾವ ರೀತಿಯಾಗಿ ನಾವು ಎಕ್ಸೆಪ್ಟ್ ಮಾಡಿಕೊಳ್ಬೇಕು, ಇದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಂತ ಕರೀತಾರೆ. ಅದಕ್ಕೋಸ್ಕರ ಹೊಂದಾಣಿಕೆಯಲ್ಲಿ 2 ಪ್ರಕಾರ. ಮೊದಲನೇದಾಗಿ ಮನೋಗತ ಮಾಡಿಕೊಳ್ಳೋದು ಅಂತ ಕರೀತಾರೆ. ಎರಡನೇದಾಗಿ ಸ್ಥಳಾವಕಾಶ ಒದಗಿಸುವಿಕೆ. ಸ್ಥಳಾವಕಾಶ ಒದಗಿಸುವಿಕೆ ಅಂದರೆ ಅಕಾಮಡೇಷನ್ ಕೊಡಬೇಕು ಅಂತಕ್ಕಂಥದ್ದು. ನಮಗೆ ಸ್ಕೀಮದಿಂದ ಏನು ಎಕ್ಸ್ಪೀರಿಯನ್ಸ್ ಬಂದಿದೆನೋ ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗಿದ್ರೆ ನಮಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ಸರಿಯಾಗಿ ಮನೋಗತ ಮಾಡ್ಕೊಳ್ಬೇಕು. ಆ ಮನೋಗತ ಮಾಡ್ಕೊಂಡಿರ್ತಕ್ಕಂಥ ಅಂಶವನ್ನು ಯಾವಾಗಲೂ ಶಾಶ್ವತವಾಗಿ ನಮ್ಮ ಮೆದುಳಲ್ಲಿರುವಂತೆ ಅದಕ್ಕೆ ಸ್ಥಳಾವಕಾಶವನ್ನು ಕೊಡಬೇಕಾಗುತ್ತೆ. ಹೀಗೆ ಎಷ್ಟು ಪರಿಕಲ್ಪನೆಗಳಿಗೆ ನಮ್ಮ ಮೆದುಳಿನಲ್ಲಿ ಸ್ಥಳಾವಕಾಶ ಕೊಟ್ಕೊಂತ ಹೋಗ್ತೀವೋ ಅವುಗಳ ಸಂಖ್ಯೆ ಹೆಚ್ಚಾದಂತೆ ನಮ್ಮ ಜ್ಞಾನ ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ 2 ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳಿಂದ ಜೀನ್ ಪಿಯಾಜೆ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಸಂಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಸಿದ್ಧಾಂತವನ್ನು ಕೊಡ್ತಾರೆ. ಆ ಸಿದ್ಧಾಂತದಲ್ಲಿ ಬರ್ತಕ್ಕಂಥ 4 ಹಂತಗಳು ಅಂತ ಕೇಳಿದಾಗ ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ. ಸಂವೇದನಾಗತಿ ಹಂತ ಅಂತಕ್ಕಂಥದ್ದು 0 ರಿಂದ 2 ವರ್ಷದ ಅವಧಿಯನ್ನು ಒಳಗೊಂಡಿದೆ. ಆ 0 ರಿಂದ 2 ವರ್ಷದ ಅವಧಿಯಲ್ಲಿರ್ತಕ್ಕಂಥ ಮಗು ಸಂಪೂರ್ಣವಾಗಿ ಪರಿಸರದ ಮೇಲೆ ಅವಲಂಬನೆಯಾಗಿರ್ತಾನೆ ಅಥವಾ ಪೋಷಕರ ಮೇಲೆ
ಅವಲಂಬನೆಯಾಗಿರ್ತಾನೆ. ಇಲ್ಲಿರ್ತಕ್ಕಂಥ ಮಗುವಿನ ಜ್ಞಾನದ ವಿಕಾಸ ಹೆಂಗಾಗುತ್ತೆ ಅಂತ ಕೇಳಿದಾಗ ಸಂವೇದನೆಗಳ ಮೂಲಕನೇ ಜ್ಞಾನ ವಿಕಾಸ ಆಗುತ್ತದೆ. ಅದಕ್ಕೋಸ್ಕರವಾಗಿ ಇಂಥ ಮಗುವಿಗೆ ಸಂವೇದನೆ ಜೊತೆಯಲ್ಲಿ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಜೀನ್ ಪಿಯಾಜೆ ಅವರು ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಮತ್ತೇನಂತ ಕೇಳಿದಾಗ ವಸ್ತುಗಳ ಶಾಶ್ವತೆ ಕುರಿತಾಗಿ ಈ ಸಂದರ್ಭದಲ್ಲಿ ಮಗು ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ ಕಲ್ಪನೆಯನ್ನು ಬೆಳೆಸ್ಕೊಂಡಿರ್ತಾನೆ. ಇದು ಸಂವೇದನಾ ಗತಿ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದ್ರೆ, ಎರಡನೇದಾಗಿ ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು. ಈ ಕಾರ್ಯಪೂರ್ವ ಹಂತ 2 ರಿಂದ 7 ವರ್ಷದ ಅವಧಿಯನ್ನು ಒಳಗೊಂಡಿದೆ. ಈ 2 ರಿಂದ 7 ವರ್ಷದ ಅವಧಿಯಲ್ಲಿರ್ತಕ್ಕಂಥ ಮಗು ಆಲ್ರೆಡಿ ಸಮಾಜದ ಒಳಗಡೆ ಬಂದಿರ್ತಾನೆ. ಮನೆಯನ್ನು ಬಿಟ್ಟು ಮನೆಯ ಹೊರಗಡೆ ಸಾಮಾಜಿಕ ಪರಿಸರವನ್ನು ವಿಸ್ತಾರ ಮಾಡಿಕೊಳ್ತಾನೆ. ಮತ್ತು 7 ವರ್ಷದ ಮಗು ಆಗಿರೋದ್ರಿಂದ ಇನ್ನೇನು ಶಾಲೆಗೆ ಏನಾಗಿರ್ತಾನಪ್ಪ ಅಂತ ಕೇಳಿದಾಗ ಸೇರಿಕೊಂಡಿರ್ತಾನೆ. ಆಲ್ರೆಡಿ 1ನೇ ತರಗತಿ ಮುಗಿಸಿ 2ನೇ ತರಗತಿಗೆ ಬಂದಿರ್ತಾನೆ. ಈ ಹಂತದಲ್ಲಿ ಮಗುವಿನಲ್ಲಿ ಕೆಲವೊಂದಿಷ್ಟು ಪರಿಕಲ್ಪನೆಗಳ ಬೆಳವಣಿಗೆ ಅಂತಕ್ಕಂಥ ಆಗಿರ್ತದೆ. ಅಂದರೆ ವರ್ಣಮಾಲೆಗಳು ಕಲ್ತಿರ್ತಾನೆ, ಮತ್ತು ಸಂಖ್ಯೆಗಳನ್ನು ಕಲ್ತಿರ್ತಾನೆ, ಸಂಖ್ಯೆಗಳನ್ನು ಕೂಡಿಸ್ತಕ್ಕಂಥ ಕಲ್ತಿರ್ತಾನೆ. ಹೀಗೆ ಸಾಮಾನ್ಯವಾಗಿರ್ತಕ್ಕಂಥ ಪರಿಕಲ್ಪನೆ ಜೊತೆಯಲ್ಲಿ ಭಾಷಾ ಬೆಳವಣಿಗೆ ಕೂಡ ಆಗಿರುತ್ತದೆ. ಯಾಕೆ ಅಂತ ಕೇಳಿದಾಗ ಸಾಮಾಜಿಕ ಪರಿಸರ ಮನೆಯಿಂದ ಹೊರಗಡೆ ವಿಸ್ತಾರ ಆಗಿರುವುದರಿಂದ ಭಾಷಾ ಬೆಳವಣಿಗೆ ಕೂಡ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಕಾರ್ಯಪೂರ್ವ ಹಂತದಲ್ಲಿ ಕಂಡು ಬರ್ತದೆ. ಇನ್ನು ಮೂರನೇದಾಗಿ ಮೂರ್ತ ಕಾರ್ಯಗಳ ಹಂತ ಅಂತಕ್ಕಂಥದ್ದು. ಮೂರ್ತ ಕಾರ್ಯಗಳ ಹಂತ ಅಂತಕ್ಕಂಥದ್ದು ಇದು 7 ರಿಂದ 11 ವರ್ಷದ ಅವಧಿಯನ್ನು ಒಳಗೊಂಡಿದೆ. ಈ 7 ರಿಂದ 11 ವರ್ಷವನ್ನು ಒಳಗೊಂಡಿರ್ತಕ್ಕಂಥ ಮಗು ಮೂರ್ತ ಕಾರ್ಯಗಳ ಹಂತದಲ್ಲಿ ಬರ್ತಾನೆ. 7 ರಿಂದ 11 ವರ್ಷವನ್ನು ಗಮನಿಸಬೇಕು ನಾವು. ಅಂದರೆ ಆಲ್ರೆಡಿ ಶಾಲೆಯಲ್ಲಿದ್ದಾನೆ. 11ನೇ ವರ್ಷ ಅಂತಂದರೆ ಆ ಮಗು 5ನೇ ಕ್ಲಾಸನ್ನು ಮುಗಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳೇನಂತ ಕೇಳಿದಾಗ ಮಗುವಿನಲ್ಲಿ ಕೆಲವೊಂದಿಷ್ಟು ಸಾಮರ್ಥ್ಯಗಳೇನಾಗಿರ್ತವೆ ಅಂತ ಕೇಳಿದಾಗ ಕರಗತವಾಗಿರ್ತವೆ. ಎಂಥ ಸಾಮರ್ಥ್ಯಗಳು? ದ್ರವ್ಯರಾಶಿ ಸ್ಥಾಯಿತ್ವ ಅಂತ ಕರೀತಾರೆ, ತೂಕದ ಸ್ಥಾಯಿತ್ವ ಅಂತ ಕರೀತಾರೆ, ದೂರದ ಸ್ಥಾಯಿತ್ವ ಅಂತ ಕರೀತಾರೆ. ಹೀಗೆ ಹಲವಾರು ಸಾಮರ್ಥ್ಯಗಳು ಆ ಮಗುವಿನಲ್ಲಿ ಏನಾಗಿರ್ತವೆ ಅಂತ ಕೇಳಿದಾಗ ಕ್ರೋಢೀಕರಣ ಆಗಿರ್ತವೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಸ್ತು ವಿಷಯವನ್ನು ಮಗು ತಾರ್ಕಿಕವಾಗಿ ನೋಡ್ತಕ್ಕಂಥ, ತಾರ್ಕಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತಂದರೆ, ಒಂದು ಚಿಕ್ಕ ಪಾತ್ರೆ ಅದರ ಆಕಾರ ಉದ್ದವಾಗಿದ್ದರೆ, ಅದರ ತುಂಬಲು ನೀರಿದ್ದರೆ, ಇನ್ನೊಂದು ಪಾತ್ರೆ ಅಗಲವಾಗಿದ್ದು ಅದರಲ್ಲಿ ಅರ್ಧ ನೀರಿದ್ರೆ ಮಗು ಯಾವ ಪಾತ್ರೆಯಲ್ಲಿ ಹೆಚ್ಚಿನ ದ್ರವ್ಯರಾಶಿ ಇದೆ ಅಂತಕ್ಕಂಥ ಸರಿಯಾಗಿ ಹೇಳ್ತಾನೆ. ಯಾಕಂತ ಕೇಳಿದಾಗ ಮಗು ಏನಾಗಿದೆ, ಲಾಜಿಕಲ್ ಆಗಿ ಥಿಂಕಿಂಗ್ ಮಾಡ್ತಕ್ಕಂಥ, ತಾರ್ಕಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಮಗುವಿನಲ್ಲಿ ಬಂದಿದೆ. ಇದು ಯಾವಾಗ ಕಂಡು ಬರ್ತದೆ ಅಂತ ಕೇಳಿದಾಗ ಮೂರ್ತ ಕಾರ್ಯಗಳ ಹಂತದಲ್ಲಿ ಕಂಡು ಬರ್ತದೆ 7 ರಿಂದ 11 ವರ್ಷದ ಅವಧಿಯಲ್ಲಿ. ಇನ್ನು 4ನೇದಾಗಿ ಔಪಚಾರಿಕ ಕಾರ್ಯಗಳ ಹಂತ ಅಂತಕ್ಕಂಥದ್ದು. 11 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು ಎಲ್ಲಿ ಬರ್ತಾರೆ ಅಂತ ಕೇಳಿದಾಗ ಈ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಬರ್ತಕ್ಕಂಥದ್ದು. 11 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಗು ಈಗ ಆಲ್ರೆಡಿ 5ನೇ ತರಗತಿಯನ್ನು ಮುಗಿಸ್ತಿದ್ದಾನೆ, 6ನೇ ತರಗತಿಯಿಂದ ಮೇಲ್ಮಟ್ಟಕ್ಕೆ ಹೋಗ್ತಿದ್ದಾನೆ. ಯಾವಾಗ ಮಗು 6ನೇ ತರಗತಿಯಿಂದ ಮೇಲ್ಮಟ್ಟಕ್ಕೆ ಹೋಗ್ತಾನೆ, ಹೆಚ್ಚಿನ ಮಾನಸಿಕ ವಯಸ್ಸು ಹೆಚ್ಚಾಗುತ್ತದೆ, ದೈಹಿಕ ವಯಸ್ಸು ಹೆಚ್ಚಾಗುತ್ತದೆ, ಅವನಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಕಾಸ ಅಂತಕ್ಕಂಥ ಅವನಲ್ಲಿ ಬೆಳವಣಿಗೆ ಆಗುವುದರಿಂದ ಅವನು ಯಾವುದೇ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಔಪಚಾರಿಕ ಕಾರ್ಯಗಳ ಹಂತದಲ್ಲಿರ್ತಕ್ಕಂಥ ಮಗುವಿನಲ್ಲಿ ಕಂಡು ಬರ್ತದೆ. ನಾವು ಒಂದು ವಿಷಯವನ್ನು ಗಮನಿಸಬೇಕು, ಪರೀಕ್ಷಾರ್ಥಿಗಳಾದವರು, ಸ್ಪರ್ಧಾರ್ಥಿಗಳಾದವರು ಒಂದು ವಿಷಯವನ್ನು ಗಮನಿಸಬೇಕು. ಮಗುವಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಬೇಕಾಗುತ್ತೆ. 5ನೇ ತರಗತಿ ಒಳಗಡೆ ಇರ್ತಕ್ಕಂಥ ಮಗುವಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಬಂದರೆ, 6ನೇ ತರಗತಿ ನಂತರ ಬರ್ತಕ್ಕಂಥ ಮಕ್ಕಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಪ್ರಬಂಧ ಮಾದರಿ ಪ್ರಶ್ನೆಗಳು ಬರ್ತವೆ. 5 ಮಾರ್ಕ್ಸ್ ಪ್ರಶ್ನೆಗಳಾಗಿರ್ಬೋದು ಅಥವಾ 4 ಅಂಕದ ಪ್ರಶ್ನೆಗಳಾಗಿರ್ಬೋದು, ಪ್ರಬಂಧ ಮಾದರಿ ಪ್ರಶ್ನೆಗಳು ಬರ್ತವೆ. ಯಾಕಂತ ಕೇಳಿದಾಗ ಆ ಮಗುವಿನಲ್ಲಿ ಔಪಚಾರಿಕ ಸಾಮರ್ಥ್ಯಗಳೇನಾಗಿರ್ತವೆ ಅಂತ ಕೇಳಿದಾಗ ಪ್ರಬಲವಾಗಿರ್ತವೆ. ಆಗ ಮಗು ಒಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಕ್ಕಂಥ, ಬರೀತಕ್ಕಂಥ ಸಾಮರ್ಥ್ಯ ಆ ಮಗುವಿನಲ್ಲಿ ಬರ್ತದೆ. ಅದಕ್ಕೋಸ್ಕರವಾಗಿ ಇದಕ್ಕೆ ಏನು ಕರೀತಾರೆ ಅಂತ ಕೇಳಿದಾಗ ಔಪಚಾರಿಕ ಕಾರ್ಯಗಳಂತ ಕರೀತಾರೆ. ಈ 4 ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಾಗ ಸಂವೇದನಾಗತಿ ಹಂತಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂಶ ಯಾವುದು ಅಂತ ಕೇಳಿದಾಗ ಸಂವೇದನಾಗತಿ ಹಂತದಲ್ಲಿ ವಸ್ತು ಶಾಶ್ವತತೆ ಬಗ್ಗೆ ಮಗು ಕಲ್ಪನೆ ಬೆಳೆಸ್ಕೊಂಡಿರ್ತಾನೆ. ಅದಕ್ಕೋಸ್ಕರವಾಗಿ 1ನೇಕ್ಕೆ ಆಪ್ಷನ್ಸ್ ಯಾವ ಅಂತ ಕೇಳಿದಾಗ ಸಿ ಅಂತಕ್ಕಂಥದ್ದು ವಸ್ತು ಶಾಶ್ವತತೆ. 2ನೇದಾಗಿ ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು ಯಾವ ಅಂತ ಕೇಳಿದಾಗ ಭಾಷಾ ಬೆಳವಣಿಗೆ ಆಗ್ತಿರ್ತದೆ. 3ನೇದಾಗಿ ಮೂರ್ತ ಕಾರ್ಯಗಳಂತಕ್ಕಂಥದ್ದು ತಾರ್ಕಿಕವಾಗಿರ್ತಕ್ಕಂಥ ಆಲೋಚನೆಯನ್ನು ಬೆಳೆಸ್ಕೊಂಡಿದ್ದಾನೆ. ಔಪಚಾರಿಕ ಕಾರ್ಯಗಳಂತಲ್ಲಿ ಸಮಸ್ಯೆ ಪರಿಹಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ ಬಿ, 1ನೇದು ಸಿ, 2ನೇದು ಡಿ, 3ನೇದು ಎ, 4ನೇದು ಬಿ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಪಿಯಾಜೆ ಅವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂತಕ್ಕಂಥದ್ದು 4 ಹಂತಗಳು. ಸಂವೇದನಾಗತಿ ಅಂತಕ್ಕಂಥದ್ದು 0 ರಿಂದ 2 ವರ್ಷ, ಕಾರ್ಯಪೂರ್ವ ಅಂತಕ್ಕಂಥ 2 ರಿಂದ 7 ವರ್ಷ, ಮೂರ್ತ ಕಾರ್ಯಗಳಂತಕ್ಕಂಥ 7 ರಿಂದ 11 ವರ್ಷ,
ಔಪಚಾರಿಕ ಹಂತ ಅಂತಕ್ಕಂಥ 11 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು ಕಂಡು ಬರ್ತಾರೆ. ಅದೇ ರೀತಿಯಾಗಿ 4ನೇ ಪ್ರಶ್ನೆಯನ್ನು ಗಮನಿಸಿದಾಗ ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು, ಇದನ್ನು ತಿಳಿಸುವ ಆನುವಂಶೀಯ ಸಿದ್ಧಾಂತ. ಮೊದಲೇ ಆಪ್ಷನ್ಸ್ ಹೇಳ್ತಾ ಇದೆ ವ್ಯತ್ಯಾಸದ ನಿಯಮ ಅಂತಕ್ಕಂಥದ್ದು, 2ನೇ ಆಪ್ಷನ್ಸ್ ಹೇಳ್ತಾ ಇದೆ ಸಾಮ್ಯತೆಯ ನಿಯಮ ಅಂತಕ್ಕಂಥದ್ದು, 3ನೇದು ಹೇಳ್ತಾ ಇದೆ ಉಪಯೋಗಿಸುವ ಅಥವಾ ಉಪಯೋಗಿಸದ ನಿಯಮ ಅಂತಕ್ಕಂಥದ್ದು, 4ನೇದು ಹೇಳ್ತಾ ಇದೆ ಪ್ರತಿಗಮನ ನಿಯಮ ಅಂತಕ್ಕಂಥದ್ದು. ನಾನು ಮೊದಲೇ ಹೇಳಿದಂತೆ ಪ್ರಶ್ನೆಗಳನ್ನು ಸರಿಯಾಗಿ ನಾವು ತಿಳ್ಕೊಬೇಕಾಗತ್ತೆ ಮತ್ತು ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಅಥವಾ ಚೂಸ್ ಮಾಡಬೇಕಾದ್ರೆ ನಾವು ಜಾಗ್ರತೆಯಿಂದ ಚೂಸ್ ಮಾಡಬೇಕಾಗತ್ತೆ. ಇಂಗ್ಲೀಷ್ ವರ್ಷನನ್ನು ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ. ಯಾಕೆ ಇಂಗ್ಲೀಷ್ ವರ್ಷನ್ ನೋಡಬೇಕಂತಂದಾಗ ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರ್ನಲ್ಲಿ ಒಂದೇ ಪದ ಬಳಸ್ತಾರೆ, ಆದರೆ ಕನ್ನಡ ವರ್ಷನ್ ಪೇಪರ್ ಬಂದಾಗ ಪದಗಳಲ್ಲಿ ಏನಾಗ್ತಾವೆ ಅಂತ ಕೇಳಿದಾಗ ಬದಲಾವಣೆ ಆಗ್ತದವೆ. ಈ ಪ್ರಶ್ನೆಗೆ ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು, ಇದನ್ನು ತಿಳಿಸುವ ಆನುವಂಶೀಯ ಸಿದ್ಧಾಂತ ಅಂದಾಗ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಲ್ಲಿ ಮೊದಲನೇದಾಗ ಆನುವಂಶಿಕತೆ ಬರ್ತದೆ, 2ನೇದಾಗ ಯಾವುದಪ್ಪ ಅಂತ ಕೇಳಿದಾಗ ಪರಿಸರ ಅಂತಕ್ಕಂಥ ಬರ್ತದೆ. ನಮಗೆ ಪರಿಸರದ ವಿಚಾರ ಈಗ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಆನುವಂಶಿಕತೆ ಅಂತಕ್ಕಂಥದ್ದು. ಆನುವಂಶಿಕತೆ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ, ವಂಶ ಪಾರಂಪರ್ಯವಾಗಿ ನಮಗೆ ವರ್ಗಾವಣೆ ಆಗತಕ್ಕಂಥ ಗುಣಗಳಿಗೆ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಆನುವಂಶಿಕತೆ ಅಂತ ಕರಿತಾ ಇದ್ದೀವಿ. ಈ ಆನುವಂಶಿಕತೆ ಅಂತಕ್ಕಂಥ ಯಾವುದೇ ಕಾರ್ಯನಿರ್ವಹಿಸ್ತದೆ ಅಂತಂದಾಗ ತನ್ನ 3 ತತ್ವಗಳು ಅಥವಾ ನಿಯಮಗಳಿಗೆ ಅನುಸಾರವಾಗಿ ಆನುವಂಶಿಕತೆ ಅಂತಕ್ಕಂಥ ಏನು ಮಾಡ್ತದೆ ಕಾರ್ಯವನ್ನು ನಿರ್ವಹಿಸ್ತದೆ. ಆ 3 ತತ್ವಗಳಲ್ಲಿ ಮೊದಲದಾಗಿ ಬರ್ತಕ್ಕಂಥದ್ದು ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕರಿತೀವಿ. ನೋಡಿರಿ, ನಾವೆಲ್ಲರೂ ಪುಸ್ತಕದಲ್ಲಿ ಓದ್ತೀವಿ, ಯಾರೇ ಪುಸ್ತಕವನ್ನು ತೆಗೆದುಕೊಂಡ್ರು ಕೂಡ ಎಲ್ಲ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಪಾಪ್ಯುಲರ್ ಆಗಿರ್ತಕ್ಕಂಥ ಪದ ಯಾವುದಪ್ಪ ಅಂತ ಕೇಳಿದಾಗ ರೂಪಕ್ಕೆ ಪ್ರತಿರೂಪ ತತ್ವ. ನಮಗಿದೊಂದೇ ಗೊತ್ತು. ಆದರೆ ಆ ರೂಪಕ್ಕೆ ಪ್ರತಿರೂಪ ತತ್ವ ಅಂತಕ್ಕಂಥ ಇಂಗ್ಲೀಷ್ ವರ್ಷನ್ ನೋಡಿದಾಗ ಪ್ರಿನ್ಸಿಪಲ್ ಆಫ್ ಸಿಮಿಲಿಯರ್ ಅಂತ ಕರೀತಾರೆ. ಪ್ರಿನ್ಸಿಪಲ್ ಆಫ್ ಸಿಮಿಲಿಯರ್ ಅಂತಂದಾಗ ಆ ಸಿಮಿಲಿಯರ್ ಅಂತಕ್ಕಂಥ ಪದವನ್ನು ನೋಡಿದಾಗ ಹೋಲಿಕೆ ಅಂತ ಕರಿತೀವಿ ನಾವು, ಅಥವಾ ಸಾದೃಶ್ಯ ಅಂತ ಕರಿತೀವಿ, ಅಥವಾ ಸಾಮೀಪ್ಯ ಅಂತ ಕರಿತೀವಿ. ನೋಡಿ, ಯಾವುದಾದ ಪದವನ್ನು ಕನ್ನಡದಲ್ಲಿ ಬಳಕೆ ಮಾಡ್ಕೊಳ್ಬೋದು. ಆದರೆ ಎಲ್ಲ ಪುಸ್ತಕದಲ್ಲಿ ನಾನು ಬರೀತಕ್ಕಂಥ ಪುಸ್ತಕವನ್ನು ಹಿಡ್ಕೊಂಡು ಎಲ್ಲ ಪುಸ್ತಕದಲ್ಲಿ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಪದ ರೂಪಕ್ಕೆ ಪ್ರತಿರೂಪ ತತ್ವ. ಆದರೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಸಾಮ್ಯತೆಯ ನಿಯಮ ಅಂತಕ್ಕಂಥದ್ದು. ಸಾಮ್ಯತೆಯ ನಿಯಮ ಅಂದರೆ ಒಂದೇ, ರೂಪಕ್ಕೆ ಪ್ರತಿರೂಪ ಅಂದರೆ ಒಂದೇ, ಸಾದೃಶ್ಯ ಅಂದರೆ ಒಂದೇ, ಹೋಲಿಕೆ ಅಂದರೆ ಒಂದೇ. ಯಾವುದೇ ಪದವನ್ನು ಬಂದರೂ ಕೂಡ ನಾವು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕಾಗತ್ತೆ. ಅಂದರೆ ಸಾಮ್ಯತೆಯ ನಿಯಮ ಅಂತಕ್ಕಂಥ ಏನಂತ ಹೇಳ್ತಪ್ಪ ಅಂತ ಕೇಳಿದ್ರೆ, ತಂದೆ ತಾಯಿಗಳು ಯಾವ ರೀತಿಯಾಗಿ ಇದ್ದಾರೋ ಅದೇ ರೀತಿಯಾಗಿ ಮಕ್ಕಳು ಜನಿಸಿದರೆ, ಅದೇ ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ಒಳಗೊಂಡಿದ್ರೆ ಅದಕ್ಕೇನಂತ ಕರಿತಾರಪ್ಪ ಅಂತ ಕೇಳಿದಾಗ ರೂಪಕ್ಕೆ ಪ್ರತಿರೂಪ ತತ್ವ. ಅದು ದೈಹಿಕವಾಗಿರ್ತಕ್ಕಂಥ ಲಕ್ಷಣಗಳಾಗಿರ್ಬೋದು, ಅಥವಾ ಮಾನಸಿಕವಾಗಿರ್ತಕ್ಕಂಥ ಲಕ್ಷಣಗಳಾಗಿರ್ಬೋದು, ಅಥವಾ ಬೌದ್ಧಿಕ, ನೈತಿಕ, ಸಾಮಾಜಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ವಲಯದಲ್ಲಿ ಬರ್ತಕ್ಕಂಥ ಅಂಶಗಳಾಗಿರ್ಬೋದು. ತಂದೆ ತಾಯಿಗಳು ಯಾವ ರೀತಿಯಾಗಿದ್ದಾರೆ ಯಥಾ ರೀತಿಯಾಗಿ ಮಕ್ಕಳಲ್ಲಿ ಅಂಥ ಗುಣಗಳು ಕಂಡು ಬಂದರೆ ಅದಕ್ಕೇನಂತ ಕರಿತಾರಪ್ಪ ಅಂತ ಕೇಳಿದಾಗ ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕರೀತಾರೆ, ಅಥವಾ ಹೋಲಿಕಾ ತತ್ವ, ಅಥವಾ ಸಾದೃಶ್ಯ, ಅಥವಾ ಸಾಮ್ಯತೆ ಯಾವುದನ್ನು ನಾವು ತಗೋಬೋದು. ಅಂದರೆ ನಮ್ಮ ಪ್ರಶ್ನೆಗೆ ಇದು ಸೂಕ್ತವಾಗಿರ್ತಕ್ಕಂಥ ಆಪ್ಷನ್ಸ್ ಅಲ್ಲ. ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರ್ಬೋದು ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸಾಮ್ಯತೆ ಬರೋದಿಲ್ಲ, ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು, ಸಾಮ್ಯತೆ ನಿಯಮವನ್ನು ಹೊಡೆದಾಗಬೇಕಾಗತ್ತೆ. ಇನ್ನು ಉಪಯೋಗಿಸುವ ಅಥವಾ ಉಪಯೋಗಿಸದ ನಿಯಮ ಅಂತಕ್ಕಂಥ ನಮ್ಮ ತತ್ವಗಳಲ್ಲೇ ಇಲ್ಲದಿರುವುದರಿಂದ ಅದನ್ನು ಕೂಡ ನಾವು ಹೊಡೆದಾಗಬೇಕಾಗತ್ತೆ. ಇನ್ನು ಉಳಿದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 2 ಆಪ್ಷನ್ಸ್ ವ್ಯತ್ಯಾಸ ನಿಯಮ ಅಂತಕ್ಕಂಥ ಇದೆ. ನಾನು ಈಗಾಗಲೇ ಇದೆ 3 ತತ್ವಗಳಂತೆ ಆನುವಂಶಿಕತೆ ಕಾರ್ಯವನ್ನು ನಿರ್ವಹಿಸ್ತದೆ. ಅದರಲ್ಲಿ ಮೊದಲೇದೊಂದು ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಓದಿದ್ದೀವಿ. ಇನ್ನು 2ನೇ ತತ್ವ ಯಾವುದಪ್ಪ ಅಂತ ಕೇಳಿದಾಗ ಭಿನ್ನತೆಯ ತತ್ವ ಅಂತ ಕರೀತಾರೆ. ಭಿನ್ನತೆಯ ತತ್ವವನ್ನು ಇಂಗ್ಲೀಷ್ನಲ್ಲಿ ನೋಡಿದಾಗ ಪ್ರಿನ್ಸಿಪಲ್ ಆಫ್ ಡಿಫ್ರೆನ್ಷಿಯಲ್ ಅಂತ ಕರೀತಾರೆ. ಆ ಪ್ರಿನ್ಸಿಪಲ್ ಆಫ್ ಡಿಫ್ರೆನ್ಷಿಯಲ್ ಅಂತ ಪದವನ್ನು ನೋಡಿದಾಗ ಅದು ಭಿನ್ನತೆಯ ತತ್ವ ಅಂತ ಕರಿಬೋದು, ವ್ಯತ್ಯಾಸದ ತತ್ವ ಅಂತ ಕರಿಬೋದು, ಪ್ರಭೇದೀಕರಣ ತತ್ವ ಅಂತ ಕರಿಬೋದು, ವಿಭೇದೀಕರಣ ತತ್ವ ಅಂತ ಕೂಡ ಕರಿಬೋದು. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪದವನ್ನು ಬಳಕೆ ಮಾಡ್ಕೊಳ್ಬೋದು ಕನ್ನಡದಲ್ಲಿ. ಆದರೆ ಇಂಗ್ಲೀಷ್ನಲ್ಲಿ ಹೋದಾಗ ಡಿಫ್ರೆನ್ಷಿಯಲ್ ಅಂತಕ್ಕಂಥ ಮಾತು ನಾವು ಬಳಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಭಿನ್ನತೆಯ ತತ್ವ ಅಂತಕ್ಕಂಥದ್ದು ತಂದೆ ತಾಯಿಗಳು ಯಾವ ರೀತಿಯಾಗಿದ್ದಾರೋ ಆ ಎಲ್ಲ ಲಕ್ಷಣಗಳಿಂದ ಡಿಫ್ರೆನ್ಷಿಯಲ್ ಆಗಿರ್ತಕ್ಕಂಥ ಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬಂದಾಗ, ತದ್ವಿರುದ್ಧವಾಗಿರ್ತಕ್ಕಂಥ ಅಥವಾ ವ್ಯತ್ಯಾಸವಾಗಿರ್ತಕ್ಕಂಥ ಲಕ್ಷಣ ಮಕ್ಕಳಲ್ಲಿ ಕಂಡು ಬಂದಾಗ ಅದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದಾಗ ವ್ಯತ್ಯಾಸ ನಿಯಮ ಅಂತ ಕರಿತೀವಿ. ಆದರೆ ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು. ಈ ಸ್ಟೇಟ್ಮೆಂಟನ್ನು ನೋಡಿದಾಗ ಏನನ್ನಿಸ್ತದೆ ನಮಗೆ ಅಂದರೆ ಮಗು ಬೇರೆ ಇದ್ದಾನೆ, ಪೋಷಕರೇ ಬೇರೆ ಇದ್ದಾರೆ. ಪೋಷಕರು ಅಸಮರ್ಥ ಆಗಿದ್ದಾರೆ, ಆದರೆ ಮಕ್ಕಳು ಸಮರ್ಥ ಆಗಿದ್ದಾರೆ. ಅಂದರೆ ಇಲ್ಲಿ ಏನಾಯಿತು ಅಂತ ಕೇಳಿದಾಗ ಡಿಫ್ರೆನ್ಷಿಯಲ್ ಆಯಿತು, ವ್ಯತ್ಯಾಸ ಆಯಿತು ಅಂತಕ್ಕಂಥ ಪರಿಕಲ್ಪನೆ ನಮ್ಮಲ್ಲಿ ಬರ್ತದೆ. ಆ ಪರಿಕಲ್ಪನೆ ನಮ್ಮಲ್ಲಿ ಮೂಡಿದಾಗ ನಮಗೆ ಏನಿಸ್ತದೆ ಅಂತ ಕೇಳಿದಾಗ ವ್ಯತ್ಯಾಸ ನಿಯಮ ಸರಿಯಾಗಿದೆ ಅಂತ ಅನಿಸ್ತದೆ ನಮಗೆ.
ಹಾಗೆ ಇನ್ನು ಕೆಳಗಡೆ ಇನ್ನೊಂದಿದೆ ಪ್ರತಿಗಮನ ಅಂತಕ್ಕಂಥದ್ದು. ಇದು ಪ್ರತಿಗಮನ ಅಂತಕ್ಕಂಥದ್ದು ಯಾವುದೇ ಪುಸ್ತಕವನ್ನು ತೆಗೆದುಕೊಂಡಾಗ ಪ್ರತಿಗಮನ ನಿಯಮ ಅಂತಕ್ಕಂಥ ನಮಗೆ ಎಲ್ಲಿ ಬಂದಿಲ್ಲ. ಇರ್ತಕ್ಕಂಥ 3 ತತ್ವಗಳಲ್ಲಿ ಮೊದಲನೇದಾಗಿ ರೂಪಕ್ಕೆ ಪ್ರತಿರೂಪ ತತ್ವ ಇದೆ, ಎರಡನೇದಾಗಿ ಭಿನ್ನತೆಯ ತತ್ವ ಇದೆ, ಮೂರನೇದು ಯಾವುದಪ್ಪ ಅಂತ ಕೇಳಿದಾಗ ಸಮಶ್ರಾಯಣ ತತ್ವ ಅಂತ ಕರೀತಾರೆ. ಸಮಶ್ರಾಯಣ ತತ್ವ, ಪ್ರಿನ್ಸಿಪಲ್ ಆಫ್ ರಿಗ್ರೆಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಪ್ರಿನ್ಸಿಪಲ್ ಆಫ್ ರಿಗ್ರೆಷನ್. ಈ ಪದವನ್ನು ನಾವು ಸ್ವಲ್ಪ ಗಮನಿಸಬೇಕಾಗತ್ತೆ. ರಿಗ್ರೆಷನ್ ಅಂತಕ್ಕಂಥ ಪದವನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೇನು ಸಿಗುತ್ತಪ್ಪ ಅಂತ ಕೇಳಿದಾಗ ಅದು ಸಮಶ್ರಾಯಣ ಅಂತ ಕರೀತಾರೆ, ಅಥವಾ ಮರುಕಳಿಸುವುದು, ಹಿಂದೆ ಆಗಿರ್ತಕ್ಕಂಥದ್ದು ಮರುಕಳಿಸುವುದು, ಅದು ಹಿಮ್ಮುಖ ಅಂತ ಕರಿತೀವಲ್ಲ, ನಾವು ಹಿಂದೆ ಇರ್ತದೆ ಆ ರೀತಿಯಾಗಿರ್ತಕ್ಕಂಥ ಅಂಶ ಮತ್ತೆ ಮುಂದೆ ಜರುಗುತ್ತದೆ, ಹಿಮ್ಮುಖ ಅಂತ ಕರಿತೀವಲ್ಲ. ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ರಿಗ್ರೆಷನ್ ಅಂತಕ್ಕಂಥ ಪದದಲ್ಲಿ ಕಂಡು ಬರ್ತವೆ. ಆದರೆ ಕನ್ನಡವನ್ನು ನಾವು ಎಲ್ಲ ಪುಸ್ತಕದಲ್ಲಿ ವೈಯಕ್ತಿಕ ಯಾವುದು ಅನುವಂಶೀಯ ತತ್ವವನ್ನು ಅಧ್ಯಯನ ಮಾಡಿದಾಗ ರೂಪಕ್ಕೆ ಪ್ರತಿರೂಪ ತತ್ವ ಸಿಗುತ್ತದೆ, ಭಿನ್ನತೆಯ ತತ್ವ ಸಿಗುತ್ತದೆ, ಸಮಶ್ರಯಣ ತತ್ವ ಸಿಗುತ್ತದೆ. ಪ್ರತಿಗಮನ ಅಂತಕ್ಕಂಥ ಪದ ಎಲ್ಲಿ ಕೂಡ ನಾವು ಏನು ಮಾಡಿಲ್ಲ, ಬಳಕೆ ಮಾಡಿಕೊಂಡಿಲ್ಲ. ಆದರೆ ರಿಗ್ರೆಷನ್ ಅಂತಕ್ಕಂಥ ಪದದ ಅರ್ಥವನ್ನು ನಾವು ಬಿಡಿಸಿ ನೋಡಿದಾಗ ನಮಗೇನು ಸಿಗುತ್ತಪ್ಪ ಅಂತ ಕೇಳಿದಾಗ ಸಮಶ್ರಯಣ ಆಗಿರ್ಬೋದು, ಮರುಕಳಿಸೋದಾಗಿರ್ಬೋದು, ಹಿಮ್ಮುಖವಾಗಿ ಬಂದಿರತಕ್ಕಂಥ ಆಗಿರ್ಬೋದು, ಈ ಎಲ್ಲ ಅಂಶಗಳು ಒಳಗೊಂಡಿರ್ತಕ್ಕಂಥ ಪದ ಯಾವುದಪ್ಪ ಅಂತ ಕೇಳಿದಾಗ ಪ್ರತಿಗಮನ ಅಂತಕ್ಕಂಥ ಇರುವುದರಿಂದ ಸಮಶ್ರಯಣ ತತ್ವಕ್ಕೆ ಮತ್ತೊಂದು ಹೆಸರು ಯಾವುದಪ್ಪ ಅಂತ ಕೇಳಿದಾಗ ಪ್ರತಿಗಮನ ತತ್ವ ಅಂತ ಕರಿಬೋದು, ಅಥವಾ ಪ್ರತಿಗಮನ ನಿಯಮ ಅಂತ ಕರಿಬೋದು. ನಾವು ಒಂದೊಂದು ಸಲ ಅಂತಿರ್ತೀವಿ, ವಾಡಿಕೆಯಲ್ಲಿ ಹಳ್ಳಿಗಳಲ್ಲಿ ಆಗಿದ್ದರೆ ಪದಗಳು ಬಳಸ್ತಾರೆ, ಅವೆಲ್ಲವನ್ನು ನಾವು ಗಮನಿಸಬೇಕು, ಮನೋವೈಜ್ಞಾನಿಕವಾಗಿ ಗಮನಿಸಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತದೆ. ಹಳ್ಳಿಯಲ್ಲಿ ಅಂತಿರ್ತದೆ ಪ್ರಾರಬ್ಧ ಹುಟ್ಟಿದಂಗೆ ಹುಟ್ಟಿದ, ಪ್ರಾರಬ್ಧ ಅಂತಂದರೆ ಹಿಂದೆ ಯಾರೋ ಇದ್ದರು ಆ ಥರ, ಆ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ಮತ್ತೆ ಎಲ್ಲಿ ಬಂದವಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಈ ಮಗುವಿನಲ್ಲಿ ಬಂದಿದ್ದಾವೆ ಅಂತಕ್ಕಂಥದ್ದು. ಅಂದರೆ ಹಿಂದೆ ಇರ್ತಕ್ಕಂಥ ಲಕ್ಷಣಗಳು ಮತ್ತೆ ಹಿಮ್ಮುಖವಾಗಿ ಬಂದಾಗ ಅದಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಪ್ರತಿಗಮನ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಈ ಪ್ರತಿಗಮನ ಅಂತಕ್ಕಂಥ ಏನು ಹೇಳ್ತಪ್ಪ ಅಂತ ಕೇಳಿದಾಗ ಇವತ್ತಿನ ಮಗು ಏನಿದಾನೆ ಲಕ್ಷಣಗಳು ಅವರ ಪೋಷಕರ ಲಕ್ಷಣ ತದ್ವಿರುದ್ಧವಾಗಿರ್ಬೋದು. ಅದಕ್ಕೋಸ್ಕರ ಅದಕ್ಕೆ ಏನಂತ ಕರೀತಾರೆ ಅಂತ ಪ್ರತಿಗಮನ ಅಂತ ಕರೀತಾರೆ. ಇರ್ಬೋದು ಅಥವಾ ಇರದೇ ಇರ್ಬೋದು, ಎರಡಕ್ಕೆ ಏನಂತ ಕರೀತಾರಪ್ಪ ಅಂದರೆ ಸಮಶ್ರಾಯಣ ಅಂತ ಕರೀತಾರೆ. ಎರಡು ಮಿಕ್ಸಪ್ ಆಗಿರ್ತವೆ. ನಾವು ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪೋಷಕರು ಸಮರ್ಥವಾಗಿದ್ದು ಮಕ್ಕಳು ಸಮರ್ಥವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಮಕ್ಕಳು ಸಮರ್ಥವಾಗಿದ್ದು ಪೋಷಕರು ಅಸಮರ್ಥರಾಗಿದ್ದರು ಅಂತ ಹೇಳೋಕ್ಕಾಗಲ್ಲ. ಎರಡೂ ಕೂಡ ಏನಾಗಿರ್ತವಪ್ಪ ಅಂತ ಕೇಳಿದ್ರೆ ಮಿಕ್ಸಪ್ ಆಗಿರ್ತವೆ, ಸಮಶ್ರಾಯಣ ಆಗಿರ್ತವೆ. ಅದಕ್ಕೋಸ್ಕರವಾಗಿ ಅಂತ ಕರೀತಾರೆ ಸಮಶ್ರಾಯಣ ತತ್ವ ಅಂತ ಕರೀತಾರೆ. ಆದರೆ ಇಲ್ಲಿ ವ್ಯತ್ಯಾಸ ನಿಯಮವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅಥವಾ ಪ್ರತಿಗಮನ ನಿಯಮವನ್ನು ಆಯ್ಕೆ ಮಾಡಿಕೊಳ್ಬೇಕು. ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು. ಅಂದರೆ ನಾವು ಸಾಮಾನ್ಯವಾಗಿ ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ಮಕ್ಕಳು ಸಮರ್ಥವಾಗಿದ್ದಾರೆ, ಪೋಷಕರು ಅಸಮರ್ಥ ಆಗಿದ್ದಾರೆ, ಇದು ವ್ಯತ್ಯಾಸ ನಿಯಮ ಅಂತ ಅನ್ನಿಸ್ತದೆ. ಆದರೆ ಪ್ರಶ್ನೆಯನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿದ್ದಾರೆ ಅಂತ ಕೊಟ್ಟಿಲ್ಲ, ಅವರು ಉತ್ತಮವಾಗಿರಬಹುದು ಅಂತ ಕೊಟ್ಟಿದ್ದಾರೆ. ಅಂದರೆ ಚಾನ್ಸಸ್ ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಅದು ಫ್ಯೂಚರ್ ಟೆನ್ಸಲ್ಲಿ ಕೊಟ್ಟಿರುವುದರಿಂದ ನಾವು ಅದನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಾಗ ಅದು ಖಂಡಿತವಾಗಿ ಹೀಗೆ ಇದೆ ಅಂತಕ್ಕಂಥದ್ದು ನಿಖರತೆ ಅಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಜರುಗಬಹುದು, ಆಗಬಹುದು ಅಂತಕ್ಕಂಥ ಸ್ಟೇಟ್ಮೆಂಟ್ ಇರೋದರಿಂದ ಇದೇನಾಗುತ್ತೆ ಅಂತ ಕೇಳಿದಾಗ ಪ್ರತಿಗಮನ ನಿಯಮಕ್ಕೆ ಸ್ಟೇಟ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ವ್ಯತ್ಯಾಸ ನಿಯಮವನ್ನು ನಾವು ಏನು ಮಾಡೋಕ್ಕಾಗುತ್ತೆ, ಹೊಡೆದಾಗಬೇಕಾಗುತ್ತೆ. ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಪ್ರತಿಗಮನ ನಿಯಮ ಅಂತಕ್ಕಂಥದ್ದು ಅನುವಂಶೀಯ ತತ್ವಗಳಲ್ಲಿ ಬರ್ತಕ್ಕಂಥ ಮೂರನೇ ತತ್ವ ಯಾವುದಪ್ಪ ಅಂತ ಕೇಳಿದಾಗ ಅದು ಯಾವುದು ಸಮಶ್ರಾಯಣ ತತ್ವ ಅಂತ ಕರಿಬೋದು ಅಥವಾ ಪ್ರತಿಗಮನ ನಿಯಮ ಅಂತ ಕರಿಬೋದು. ಈ ರೀತಿಯಾಗಿ ನಾವು ಅನುವಂಶೀಯತೆ ಬಗ್ಗೆ ಅಧ್ಯಯನ ಮಾಡಿದಾಗ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಕೆ ಏನಾಗುತ್ತೆ, ಇಲ್ಲಿ ಸಾಧ್ಯ ಆಗುತ್ತೆ. ಇಲ್ಲಿದೆ ನೋಡಿ, 3 ತತ್ವಗಳಿದ್ದಾವೆ. ಸಾದೃಶ್ಯ ತತ್ವ ಅಂತ ಕರಿಬೋದು ಅಥವಾ ಯಾವುದು ಹೋಲಿಕೆ ಅಂತ ಪ್ರಿನ್ಸಿಪಲ್ ಆಫ್ ಸಿಮಿಲಸ್ ಅಂತಕ್ಕಂಥದ್ದು. ಎರಡನೇ ತತ್ವ ಭಿನ್ನತೆಯ ತತ್ವ ಅಂತ ಕರಿತೀವಿ, ಪ್ರಿನ್ಸಿಪಲ್ ಆಫ್ ಡಿಫ್ರೆನ್ಷಿಯಲ್ ಅಂತಕ್ಕಂಥದ್ದು. ಮೂರನೇ ತತ್ವ ಸಮಶ್ರಾಯಣ ತತ್ವ ಅಂತ ಕರಿತೀವಿ, ಪ್ರಿನ್ಸಿಪಲ್ ಆಫ್ ರಿಗ್ರೆಷನ್ ಅಂತಕ್ಕಂಥದ್ದು. ಈ 3 ಪದಗಳು ಬೇರೆಯೇ ಇದ್ದಾವೆ. ಆದರೆ ಕನ್ನಡ ಪದಗಳ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪದಗಳನ್ನು ಬಳಕೆ ಮಾಡುವುದರಿಂದ ನಾವೆಲ್ಲ ಪದಗಳನ್ನು ಸರಿಯಾಗಿ ಅರ್ಥೈಸಿಕೊಂಡಾಗ ಮಾತ್ರ ಅಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತದೆ. ಇನ್ನು 5ನೇ ಪ್ರಶ್ನೆ ನೋಡೋದಾಗಿದ್ದರೆ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು. ಮಗುವಿನ ಸಾಮಾಜಿಕ ವಿಕಾಸದ ಲಕ್ಷಣಗಳನ್ನು ಅಧ್ಯಯನ ಮಾಡ್ತಕ್ಕ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಆಪ್ಷನ್ಸ್ ಫಸ್ಟ್ನೇದಾಗಿ ಹೇಳ್ತಾ ಇದೆ ಬುದ್ಧಿವಂತನ ಕತೆ ಹೇಳುವುದು. ಎರಡನೇ ಆಪ್ಷನ್ಸ್ ಹೇಳ್ತಾ ಇದೆ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು. ಮೂರನೇದಾಗಿ ಮಾರ್ಗದರ್ಶನ ಮತ್ತು ವೈಯಕ್ತಿಕ ಗಮನ ಅಂತಕ್ಕಂಥದ್ದು. ನಾಲ್ಕನೇದಾಗಿ ವೈಯಕ್ತಿಕ ಆಟಗಳು ಮತ್ತು ವೇಗವರ್ಧನೆ ಅಂತಕ್ಕಂಥದ್ದು. ಈ 4 ಅಂಶಗಳಲ್ಲಿ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡ್ತಕ್ಕಂಥ ಚಟುವಟಿಕೆ 4 ಚಟುವಟಿಕೆಗಳಿದ್ದಾವೆ. ಆ 4 ಚಟುವಟಿಕೆಗಳಲ್ಲಿ ಮಗುವಿನ ಸಾಮಾಜಿಕ ವಿಕಾಸಕ್ಕೆ ಅತಿ ಹತ್ತಿರವಾಗಿರ್ತಕ್ಕಂಥ ಚಟುವಟಿಕೆ ಯಾವುದು ಅಂತಕ್ಕಂಥ ನಾವಿಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಬುದ್ಧಿವಂತನ ಕತೆ ಹೇಳುವುದರಿಂದನೇ
ಸಾಮಾಜಿಕ ವಿಕಾಸಕ್ಕೆ ಸಹಾಯಕ ಆಗುತ್ತೆ ಅನ್ನೋದಾಗಿದ್ದರೆ, ಈಗ ಆಲ್ರೆಡಿ ನಮ್ಮಲ್ಲಿ ಇಂಥ ಸಾಕಷ್ಟು ಕಥೆಗಳಾಗಿದ್ದಾವೆ. ಆ ಎಲ್ಲ ಕಥೆಗಳನ್ನು ಸಾಕಷ್ಟು ಜನರು ಕೇಳಿದ್ದಾರೆ, ಆದರೆ ಅದರಂತೆ ಸಾಮಾಜಿಕ ವಿಕಾಸ ಆಗಿರ್ತಕ್ಕಂಥ ಕಂಡು ಬರ್ತಕ್ಕಂಥದ್ದಿಲ್ಲ. ಅದಕ್ಕೋಸ್ಕರವಾಗಿ ಬುದ್ಧಿವಂತನ ಕಥೆ ಹೇಳೋದು ಅಷ್ಟು ಹತ್ತಿರವಾಗಿರ್ತಕ್ಕಂಥ ಅಲ್ಲ ಅಂತಕ್ಕಂಥ ನಾವಿಲ್ಲಿ ತೀರ್ಮಾನಿಸಬೇಕಾಗತ್ತೆ. ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಯನ್ನು ತೆಗೆದುಕೊಂಡಾಗ ಮಗುವಿನ ಸಾಮಾಜಿಕ ವಿಕಾಸ ಆಗೋದೇ ಸಮೂಹಗಳಿಂದ ಮತ್ತು ಗುಂಪುಗಳಿಂದ ಅಂತಕ್ಕಂಥ ನಮ್ಗೆ ಗೊತ್ತಾಗುತ್ತದೆ. ಅದ್ರ ಜೊತೆಲಿ ಸಾಂಸ್ಕೃತಿಕ ಚಟುವಟಿಕೆಗಳಂತಕ್ಕಂಥ ಕೂಡ ಅಲ್ಲಿ ಗುಂಪು ಅಂತಕ್ಕಂಥ ಕಂಡು ಬರ್ತದೆ ಮತ್ತು ಸಮೂಹ ಅಂತಕ್ಕಂಥ ಕಂಡು ಬರ್ತದೆ. ಯಾವುದೇ ವ್ಯಕ್ತಿಯ ಸಾಮಾಜಿಕ ವಿಕಾಸ ಆಗಬೇಕಾಗಿತ್ತು ಅಂತಂದರೆ ಆ ವ್ಯಕ್ತಿ ಏಕಾಂಗಿಯಾಗಿದ್ದರೆ ಸಾಮಾಜಿಕ ವಿಕಾಸ ಆಗಲಿಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ. ಹೊರತಾಗಿ ಅವನು ಏಕಾಂಗಿತನವನ್ನು ಬಿಟ್ಟು ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕಾಗತ್ತೆ, ಸಾಮಾಜಿಕ ಗುಂಪುಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕಾಗತ್ತೆ, ಅದರಲ್ಲಿ ತಾನೂ ಒಬ್ಬನಾಗಿ ಬೆರೆತುಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಅವನು ಸಾಮಾಜಿಕ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅಂತಕ್ಕಂಥವು ಸಾಮೂಹಿಕವಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿದ್ದು ಒಂದು ಪುಟ್ಟ ಸಮಾಜದಂತೆ ಕೆಲಸವನ್ನು ನಿರ್ವಹಿಸುವುದರಿಂದ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಮಕ್ಕಳಿಗೆ ಸಾಮಾಜಿಕ ವಿಕಾಸ ಆಗುತ್ತೆ ಅಂತಕ್ಕಂಥ ನಾವು ಈ ಸದ್ಯ ಮಟ್ಟಿಗೆ ತಿಳ್ಕೊಳ್ಬೋದು. ಇನ್ನು ಮೂರನೇ ಆಪ್ಷನ್ ನೋಡೋದಾಗಿದ್ದರೆ ಮಾರ್ಗದರ್ಶನ ಮತ್ತು ವೈಯಕ್ತಿಕ ಗಮನ ಅಂತಕ್ಕಂಥದ್ದು. ಮಾರ್ಗದರ್ಶನ ಮತ್ತು ವೈಯಕ್ತಿಕ ಗಮನ ಅಂತಕ್ಕಂಥದ್ದು ಮತ್ತೊಬ್ಬರ ಮೇಲೆ ಅವಲಂಬನೆ ಆಗಿರುವುದರಿಂದ ಅದರಿಂದಲೂ ಕೂಡ ನಾವು ಮಗುವಿನ ಸಾಮಾಜಿಕ ವಿಕಾಸ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳೋಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ನಾವು ಏನು ಮಾಡ್ಬೋದು, ರಿಜೆಕ್ಟ್ ಮಾಡ್ತಕ್ಕಂಥ ನಾವು ಈಸಿಯಾಗಿ ರಿಜೆಕ್ಟ್ ಮಾಡ್ಬೋದು. ವೈಯಕ್ತಿಕ ಆಟಗಳು ಮತ್ತು ವೇಗವರ್ಧನೆ ಅಂತಕ್ಕಂಥ ವೈಯಕ್ತಿಕ ಅಂತಕ್ಕಂಥ ಪದ ಬಂದಾಗ ಅಲ್ಲಿ ಸಾಮಾಜೀಕರಣ ಅಂತಕ್ಕಂಥ ಆಗಲಿಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ. ಸಾಮಾಜೀಕರಣ ಆಗಬೇಕಾಗಿತ್ತು ಅಂತಂದರೆ ಅಲ್ಲಿ ವೈಯಕ್ತಿಕತೆಯ ಬದಲಾಗಿ ಗುಂಪು ಅಂತಕ್ಕಂಥ ಬೇಕಾಗುತ್ತೆ. ಅದಕ್ಕೋಸ್ಕರ ವೈಯಕ್ತಿಕ ಆಟಗಳು ಕೂಡ ಏನಾಗಲ್ಲ ಅಂತ ಸಾಮಾಜಿಕ ವಿಕಾಸಕ್ಕೆ ಸಹಾಯಕ ಆಗೋದಿಲ್ಲ. ಇದನ್ನು ಕೂಡ ನಾವೇನು ಮಾಡ್ಬೋದು, ಈಸಿಯಾಗಿ ರಿಜೆಕ್ಟನ್ನು ಮಾಡ್ಬೋದು. ಈಗ ಉದುರ್ತಕ್ಕಂಥ ಒಂದು ಆಪ್ಷನ್ಸ್ ಯಾವಂತ ಕೇಳಿದಾಗ ಆಪ್ಷನ್ಸ್ 2 ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅಂತಕ್ಕಂಥದ್ದು ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡ್ತಕ್ಕಂಥ ಚಟುವಟಿಕೆಗಳು ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದು. ಈಗ ಇಲ್ಲಿ ನೋಡ್ಬೋದು, ಇದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬರುವ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ್ದು. ಮಗುವಿನ ಸಾಮಾಜಿಕ ವಿಕಾಸ ಲಕ್ಷಣ ಅಧ್ಯಯನ ಮಾಡಿದಾಗ ಮಗುವಿನಲ್ಲಿ ಹೆಚ್ಚು ಸಾಮಾಜಿಕ ಅಂಶಗಳ ವಿಕಾಸ ಕಂಡುಬರುವುದು ಸಮೂಹಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅಥವಾ ಗುಂಪುಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮತ್ತು ಅದರಲ್ಲಿ ತಾನು ಕೂಡ ಒಬ್ಬನಾಗಿ ಅಲ್ಲಿ ಏನು ಮಾಡಬೇಕಪ್ಪ ಅಂತ ಕೇಳಿದಾಗ ಸೇರಿಕೊಳ್ಬೇಕಾಗತ್ತೆ. ಅಲ್ಲಿ ತಾನು ಕೂಡ ತೊಡಗಿಸ್ಕೊಳ್ಬೇಕಾಗತ್ತೆ. ಆ ಗುಂಪಿನಲ್ಲಿ ತಾನು ಒಬ್ಬ ಸದಸ್ಯನಾಗಿ ತೊಡಗಿಸಿಕೊಂಡಾಗ ಅವನಿಗೇನಾಗುತ್ತೆ ಅಂತ ಕೇಳಿದಾಗ ಸಾಮಾಜಿಕವಾಗಿರ್ತಕ್ಕಂಥ ಅಂಶಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತವೆ. ಅದಕ್ಕೋಸ್ಕರವಾಗಿ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಒಂದು ಪುಟ್ಟವಾಗಿರ್ತಕ್ಕಂಥ ಸಾಮಾಜಿಕ ಲಕ್ಷಣಗಳು ಕಂಡುಬರೋದ್ರಿಂದ ಸಾಮಾಜಿಕ ವಿಕಾಸಕ್ಕೆ ಏನಾಗಿವೆ, ಸಹಾಯಕವಾಗಿವೆ ಅಂತಕ್ಕಂಥ ನಾವು ಇಲ್ಲಿವರೆಗೆ ನೋಡ್ಬೋದು. ಇಲ್ಲಿವರೆಗೆ ಈ ತರಗತಿಯನ್ನು ಆಲಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ಅಭ್ಯರ್ಥಿಗಳಿಗೆ ಇದೇ ರೀತಿಯಾಗಿ ಮುಂದಿನ ತರಗತಿಗಳು ನಮ್ಮ ಗೂಗಲ್ ಮೀಟ್ ತರಗತಿಯ ಮೂಲಕ ನಡೀತವೆ. ಹಾಗೆಯೇ ಕಲ್ಯಾಣಿ ಎಜುಕೇಷನ್ KSP APSC ನಮ್ಮ ಯೂಟ್ಯೂಬ್ ಚಾನಲ್ಲಿ ಕೂಡ ತಮಗೆ ಕೇಳಲಿಕ್ಕೆ ಸಿಗ್ತವೆ. ಹಾಗಾಗಿ ಎಲ್ಲರೂ ಆಸಕ್ತ ಅಭ್ಯರ್ಥಿಗಳು ಕಲ್ಯಾಣಿ ಎಜುಕೇಷನ್ KSP KPSC ಯೂಟ್ಯೂಬ್ ಚಾನಲನ್ನು ಕೂಡ ನೀವೇನು ಮಾಡ್ಬೋದು, ನೋಡ್ಬೋದು. ಜೊತೆಗೆ ಗೂಗಲ್ ಮೀಟ್ ಪ್ಲಾಟ್ಫಾರ್ಮ್ ಮೂಲಕ ನಡೀತಕ್ಕಂಥ ಆನ್ಲೈನ್ ತರಗತಿಯಲ್ಲಿ ಕೂಡ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಸ್ಕ್ರೀನಲ್ಲಿ ಕಂಡು ಬರ್ತಕ್ಕಂಥ 9591357760 ಮತ್ತು 9686976863 ನಂಬರ್ಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದೇ ರೀತಿಯಾಗಿರ್ತಕ್ಕಂಥ ತರಗತಿಗಳು ಮುಂದಿನ ದಿನಮಾನಗಳಲ್ಲಿ ಗೂಗಲ್ ಮೀಟ್ ಮೂಲಕ ಮತ್ತು ಕಲ್ಯಾಣಿ ಎಜುಕೇಷನ್ KSP APSC ಯೂಟ್ಯೂಬ್ ಚಾನಲ್ ಮೂಲಕ ತಾವು ಆಲಿಸ್ಬೋದು.